ಕೈ ಮೀರುವ ಹಂತಕ್ಕೆ ಬಂದಿದ್ಯಾ ಕಾಂಗ್ರೆಸ್ ಮುಸ್ಲಿಂ ಸಂಘರ್ಷ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯದ ಬಹಿರಂಗ ಆಕ್ರೋಶ. ಸುದ್ದಿಗೋಷ್ಠಿ ಮಾಡಿ ಶಿಸ್ತು ಕ್ರಮ ವಾಪಸ್ ಪಡೆಯೋದಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂತ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋದಕ್ಕೆ ಮುಸ್ಲಿಮರೇ ಕಾರಣ ಅಂತ ಹೇಳಿದ್ದಾರೆ. ಶಿಸ್ತು ಕ್ರಮ ವಾಪಸ್ ಪಡೆಯದೇ ಇದ್ರೆ ಪಾಠ ಕಲಿಸುವ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹಿರಂಗವಾಗಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಸ್ಲಿಮರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ ಅಂತ ಎಚ್ಚರಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದಕ್ಕೆ ಮುಸ್ಲಿಮರೇ ಕಾರಣ ಅಂತ ಕೂಡ ಹೇಳಿದ್ದಾರೆ. ಮುಸ್ಲಿಂ ನಾಯಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡಿರೋದನ್ನ ವಾಪಸ್ ಪಡೆದೇ ಇದ್ರೆ ಪಾಠ ಕಲಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. कांग्रेस को मुसलमानों की जरूरत है, मुसलमानों को कांग्रेस की जरूरत नहीं। मुसलमानों के साथ जो नाइंसाफी हमारी रियासती हुकूमत की तरफ से हो रही है, और उस आजादी के अंदर सबसे बड़ा रोल, सबसे बड़ा हिस्सा मुसलमानों का, और उनमें भी उलमाए देवबंद का ही है। आपको मालूम होना चाहिए, एक वक्त था इस मुल्क के अंदर मुस्लिम लीग का भी वजूद हुआ था। जब तक हमारे बड़ों का हुक्म है, हम आपके साथ खड़े हैं। आप लोगों ने जनाब नसीर अहमद साहब के साथ, जनाब अब्दुल जब्बार साहब के साथ जो काम किया, वो सरासर दोगलापन है, नाइंसाफी है। आप क्या समझते हैं कि इन दोनों को आपने हटा दिया, कांग्रेस पार्टी अच्छी रहेगी? ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಈ ಎರಡು ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. एमएलसी जनाब अब्दुल जब्बार साहब को और नसीर साहब जिस ओहदे पर फाइज थे, बेलौस खिदमत करने वाला ये लीडर है, और हर एक के साथ इनका अच्छा सुलूक है, हर एक तबके को ये लेकर चलते हैं। कांग्रेस पार्टी से मुतालबा भी करते हैं, उनको मुतनब्बे भी करते हैं। अपने इस फैसले को बहुत जल्द बदलने की कोशिश करो, अपनी इस रविश से बाज आओ। मुस्लिम कम्युनिटी के साथ नाइंसाफी का मामला ना करो, वरना 2 साल बहुत दूर नहीं है। हो सकता है कि हम मजबूर होकर कोई दूसरा फैसला करने पर यह कम्युनिटी मजबूर हो जाए। ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಮುಸ್ಲಿಂ ಬಂಡಾಯದಿಂದಾಗಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಮುಸ್ಲಿಂ ನಾಯಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತಾ? ಹಾಗಾದರೆ 2028ರಲ್ಲಿ ಒಗ್ಗಟ್ಟಾಗಿ ಪಾಠ ಕಲಿಸೋದಾಗಿ ಮುಸ್ಲಿಂ ನಾಯಕರು ಕಟ್ಟೆಚ್ಚರ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದವರಿಂದಲೇ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ. ಅಬ್ದುಲ್ ಜಬ್ಬಾರ್, ನಸೀರ್ ವಿರುದ್ಧದ ಶಿಸ್ತು ಕ್ರಮವನ್ನ ವಾಪಸ್ ಪಡೆಯುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಶಿಸ್ತು ಕ್ರಮವನ್ನ ಸಮರ್ಥಿಸಿ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಹೈಕಮಾಂಡ್? ಹಾಗಾದ್ರೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ. ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಡೆಯೇನು? ಹಾಗಾದ್ರೆ ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಯಾವಾಗಲಾದರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದರೆ ಅವ್ರು ಆಸ್ತಿಕರೇ ಆಗಿರಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೆ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ, ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಮಾತನಾಡಿದ್ದಾರೆ.
ಹೇಳಿದ್ರ ನಿಮ್ಮೇಲೆ ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ರಾಜಣ್ಣವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ ಸಾಧ್ಯ ಇಲ್ಲ. CM ಏನಾದ್ರು ಹಠಬದ್ಧ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣವ್ರಿಗೆ, ಬೇರೆ ಯಾರಿಗೂ ಇಲ್ಲ. ವಾಮಾಚಾರಗಳು ಮಾಡಿಸ್ತಾರೆ, ಬಟ್ ಒಂದ್ ತಿಳ್ಕೋಬೇಕು, ಯಾರ್ಯಾರು ವಾಮಾಚಾರ ಮಾಡ್ಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆ ತರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಮ್ಮ ಜೊತೆಗೆ ಇವತ್ತು ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗರಾಜ್ ಯಾದವ್ ಅವರೇ. ಕಾಂಗ್ರೆಸ್ಸನ್ನು ಬೆಂಬಲಿಸುವ ಮುಸ್ಲಿಂ ನಾಯಕರುಗಳ ಮಧ್ಯೆ ಭಿನ್ನಾಭಿಪ್ರಾಯ, ಎರಡು ಬಣಗಳಾಗಿದ್ದಾವೆ. ಒಂದು ಪಕ್ಷನಿಷ್ಠ ಬಣ ಅಂತ ಕರೀಬಹುದು. ಡಾಕ್ಟರ್ KM ಸೈಯದ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸೈಯದ್ ಅವರೇ. ಅಬ್ದುಲ್ ರಜಾಕ್ ಅವರಿದ್ದಾರೆ. ಅಬ್ದುಲ್ ರಜಾಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರಾಹಿಂ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ರವೀಂದ್ರ ರೇಷ್ಮೆ ಇದ್ದಾರೆ, ಹಿರಿಯ ಪತ್ರಕರ್ತರು. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಕೂಡ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಅಬ್ದುಲ್ ರಜಾಕ್ ಅವರ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ. ಇವತ್ತು ನಮಗೂ ಕೂಡ ಚಾಲೆಂಜು. ಅಬ್ದುಲ್ ರಜಾಕ್ ಮತ್ತು ನಾಗರಾಜ್ ಯಾದವ್ ಒಂದೇ ಪ್ಯಾನಲ್ನಲ್ಲಿದ್ದಾರೆ. ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ. ಸ್ಟಾರ್ಟ್ ಮಾಡಿ. ನಮಗೆ ಸವಾಲು ಒಂದೇ. ನಾನು ಎಸ್ ಅಬ್ದುಲ್ ರಜಾಕ್, ಏನು ಕಾಂಗ್ರೆಸ್ ಪಕ್ಷವನ್ನು ನೀವು ಬ್ಲ್ಯಾಕ್ ಮೇಲ್ಗೆ ಒಳಪಡಿಸ್ತಾ ಇದ್ದೀರಾ? ಸರ್, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಪ್ಪ, ನಾನು ಎಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದು ನಾವು ಜೀವನ ಪೂರ್ತಿ. ಓಕೆ. ನಮ್ಮ ಮಕ್ಕಳಿಗೂ ಏನು ಕೊಟ್ಟರು ಸೌಹಾರ್ದತೆ ನಡ್ಕೊಳ್ತಾರಪ್ಪ, ನಮ್ಗೇನೋ ಒಂದು ಮಾಡ್ತಾರೆ, ಇವ್ರಿಗೆ ಓಟ್ ಕೊಡಿ ಅಂತ ನಾವು ಇವಾಗ ಹೇಳ್ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಹಲವಾರು ವರ್ಷಗಳಿಂದ ನಾವು ಇವ್ರಿಗೆ ಓಟ್ ಕೊಟ್ಟು 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 ನಮಗೇನು ಸಿಗ್ತಾ ಇದೆ ಅಂತ ಇವತ್ತು ನೋಡೋ ಒಂದು ಸಂದರ್ಭ ಇವರೇ ಮಾಡಿಕೊಟ್ಟಿದ್ದಾರೆ. 13% ಇದ್ದೀವಿ ನಾವು. ರೀಸೆಂಟ್ಲಿ ನಡೆದ ಜಾತಿ ಜನಗಣತಿಯಲ್ಲಿ 13% ನಾವು ಮುಸಲ್ಮಾನರಾಗಿರ್ತೀವಿ, 11% ಲಿಂಗಾಯತರಾಗಿರ್ತಾರೆ. 13% ಮುಸಲ್ಮಾನರಿಗೆ 15 ಟಿಕೆಟ್ ಕೊಡ್ತಾರೆ ಎಲೆಕ್ಷನಲ್ಲಿ, 11% ಲಿಂಗಾಯತರಿಗೆ 59 ಟಿಕೆಟನ್ನು ಕೊಡ್ತಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ನಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ ಅದೇ ಥರ? ಫಸ್ಟ್ ಪ್ರಶ್ನೆ. ನಾವು 224 ಅಸೆಂಬ್ಲಿಗಳಲ್ಲಿ ನೀವು ದಯವಿಟ್ಟು ನಮಗೆ ಒಂದು ನಮ್ಮ ರೆಪ್ರೆಸೆಂಟೇಷನ್ನು, ನಮ್ಮ ಜನಸಂಖ್ಯೆ ಪ್ರಕಾರ ಕೊಡಿ ಅಂತ ನಾವು ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ನಾವು 15 ಟಿಕೆಟ್ಗೂ ಓಕೆ ಆಗಿದ್ವಿ. ಎಲ್ಲೋ ಒಂದು ಕಡೆ ಸ್ವತಃ ಶಾಮನೂರು ಶಿವಶಂಕರಪ್ಪರು ನಾನು ಕೊನೆ ಎಲೆಕ್ಷನ್ನು ಮುಂದಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವರೇ ಒಂದು ಮಾತನ್ನು ಹೇಳಿದ್ರು ಅನ್ನುವ ಕಾರಣಕ್ಕೆ ಮತ್ತೆ 40 ವರ್ಷದಿಂದ ಒಂದೇ ಕುಟುಂಬಕ್ಕೆ ನಾವು ಓಟ್ ಕೊಟ್ಟು ಕೊಟ್ಟು ಸುಸ್ತಾಗಿದ್ದೀವಿ. ಅಟ್ಲೀಸ್ಟ್ ಒಂದು ಚೇಂಜ್ ಬರಲಿ. ಎಲ್ಲ ಒಂದು ಕಡೆ ನಮ್ಮದು 85,000 ವೋಟ್ಸ್ ಇದೆ ಅಲ್ಲ ನಮ್ಮದು. ಇಲ್ಲಿ ಕೊಟ್ಟರೆ ಗೆಲ್ಲಕ್ಕೆ ಈಸಿ ಇರುತ್ತೆ, ಇಲ್ಲಿ ಇಲ್ಲಾಂದರೆ ಬೇರೆ ಎಲ್ಲಿ ಕೇಳೋಕ್ಕಾಗುತ್ತೆ? ಅದಕ್ಕೋಸ್ಕರ ಅಂತ ನಾವು ಸೀಟ್ ಕೇಳಿದ್ವಿ, ಕೊಡಬೇಕಾಗಿತ್ತು. ಕೊಡುವ ಭರವಸೆನೂ ಕೊಟ್ಟರು. ನಮ್ಮ ಧರ್ಮಗುರುಗಳು ಹೋದಾಗ ಹೌದು ಕೊಡ್ತೀವಿ ಅಂತಲೂ ಹೇಳಿದ್ರು. ಅಲ್ಲಿ ನಾಯಕ ಎಕ್ಸ್ಟ್ರಾ ಮಾಡೋಣ ಅಂತ ನಾವು ಇಲ್ಲಿ ಇವ್ರು ನೋಡ್ರೆ ಇರೋ ನಾಯಕರನ್ನ ಉಚ್ಚಾಟನೆ ಮಾಡಿ ತೆಗ್ದಾಕ್ತಾರೆ. ಒಂದು ಶಿಸ್ತು ಕಮಿಟಿ ಅಂತಿದೆ ಇವರಲ್ಲಿ, ಅದಕ್ಕೆ K. ರೆಹಮಾನ್ ಖಾನ್ ಅಧ್ಯಕ್ಷರು. ಆ ಶಿಸ್ತು ಕಮಿಟಿ ಎಲ್ಲಿದೆಯೋ, ಏನು ಕೆಲಸ ಮಾಡ್ತಿದೆಯೋ ಗೊತ್ತಿಲ್ಲ. ಶಿಸ್ತು ಇಲ್ಲ, ಕಮಿಟಿನೂ ಇಲ್ಲ, ಡೈರೆಕ್ಟ್ ಉಚ್ಚಾಟನೆ. ಅದೇ ಶಾಮನೂರು ಶಿವಶಂಕರಪ್ಪನವರು 2024 ಕಾಂಗ್ರೆಸ್ ಪಕ್ಷದ ಒಳಗಿನ ವಿಷಯ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥವರು ಅದನ್ನು ಪ್ರಶ್ನೆ ಮಾಡಿದ್ರು ಒಂದು ಅರ್ಥ. ತಾರತಮ್ಯ ಮುಸಲ್ಮಾನರ ಜೊತೆ ಆಗ್ತಿದೆ ಅಲ್ಲ ಅಜಿತ್. ಅದೇ ಶಾಮನೂರು ಶಿವಶಂಕರಪ್ಪನವರು 2024ರಲ್ಲಿ ಬಹಿರಂಗವಾಗಿ ವೇದಿಕೆ ಮೇಲೆ ಕೂತ್ಕೊಂಡು ನೀವು BJPಗೆ ಮತ ಕೊಡಿ, ಯಡಿಯೂರಪ್ಪನ ಪುತ್ರನಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅಂತ ಅವ್ರು ಹೇಳಿದಾಗ ಒಂದು ಶೋಕಾಸ್ ನೋಟಿಸು ಕೊಡಲ್ಲ. ಯಾಕೆ? ಲಿಂಗಾಯತರು ಅಂತ. ಇಲ್ಲಿ ಎಲ್ಲೋ ಹಿಂದೆಯಿಂದ ಏನೋ ಗೊತ್ತಾಗಿದೆ ನಮಗೆ, ಆಂಟಿ ಪಾರ್ಟಿ ಆಕ್ಟಿವಿಟಿ ನಡೆದಿದೆ ಅಂತ ಡೈರೆಕ್ಟ್ ಉಚ್ಚಾಟನೆ ಮಾಡ್ತೀರಾ. ಇದೇ ನಸೀರ್ ಅಹಮದ್ ಅವ್ರ ಕೊಡುಗೆ ಏನು ಗೊತ್ತಾ? ಇದು ಮುಂದೆ ಬಂದು ಕೆಲಸ ಮಾಡುವ ಲೀಡರ್ ಅಲ್ಲ ಅವರು. ದೇವರಾಜ್ ಅರಸ್ ಅವರ ಕಾಲದಿಂದ ಕಾಂಗ್ರೆಸ್ಸಲ್ಲಿರೋದವರು. ಅವರು ಹಿಂದೆ ಕೂತ್ಕೊಂಡು ಕಾಂಗ್ರೆಸ್ಗೋಸ್ಕರ ಕೆಲಸ ಮಾಡೋರು. ಇದೇ 2023ರಲ್ಲಿ ಎಲ್ಲ ಮುಸಲ್ಮಾನರು ಸೇರಿ ಒಗ್ಗೂಡಿ ಒಂದೇ ಕಡೆ ಕಾಂಗ್ರೆಸ್ಗೆ ವೋಟ್ ಮಾಡೋಕ್ಕೆ
ನಮ್ಮ CM ಪೊಲಿಟಿಕಲ್ ಅಡ್ವೈಸರು, ನಮ್ಮ ರಾಜ್ಯದ ಎಲ್ಲ ಮುಸ್ಲಿಂ ನಾಯಕರಿಗೆ ಒಂದು ಪೊಲಿಟಿಕಲ್ ಮೆಂಟರ್ ಅವರು. ನಾನು ಕೇಳ್ತಾ ಇರೋದೇನು, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯ ಅಲ್ಲ. ಧರ್ಮಗುರುಗಳ ಡಿಕ್ಟೇಟ್ ಮಾಡೋದಕ್ಕೆ ಬಂದ್ರೆ ಹೆಂಗಿರುತ್ತೆ ಅಂತ ಕೇಳ್ತಾ ಇದ್ದೀನಿ ನಾನು. ನಮ್ಮ ಈಗ ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಬಿಜೆಪಿಯಿಂದ ಹೊರಗೆ ಹಾಕಿದ್ರಪ್ಪ. ಲಿಂಗಾಯತ ಮಠಾಧೀಶರು ಬಂದು ನೀವು ಹೊರಗೆ ಹಾಕಬೇಡಿ ಬಿಜೆಪಿಯಿಂದ, ಅದೇ ಯಾಕೆ ಆಕ್ಷನ್ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಮಠಾಧೀಶರು ಬಂದ್ರ? DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಮಠಾಧೀಶರು ಬಂದು ಕೇಳಿಲ್ವಾ? ಇವಾಗ ನಮ್ಮ ಸಮುದಾಯದ ಜೊತೆ ಅನ್ಯಾಯ ಆಗ್ತಿರುವಾಗ ಇದೇ ಧರ್ಮಗುರುಗಳಲ್ವಾ 2023 ಹೇಳಿದ್ದು ಬೇರೆ ಪಕ್ಷಗಳಿಗೆ ದಯವಿಟ್ಟು ವೋಟ್ ಮಾಡಬೇಡಿ ಅಂತ ಮಸೀದಿಗಳಲ್ಲಿ ಹೇಳಿ, ನಾವು ಸಂಧಿ ಬೀದಿಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ನಾವು ವೋಟರ್ ಲಿಸ್ಟ್ ನೋಡಿ ಇಲ್ಲಿದ್ದ ವೋಟರ್ ನಿಮಗೆ ಏನು ಆಪ್ಷನ್ ಇತ್ತು ಬೇರೆ? ಕಾಂಗ್ರೆಸ್ಗೆ ವೋಟ್ ಹಾಕೋದು ಬಿಟ್ರೆ ಯಾವತ್ತು ಏನು ಆಪ್ಷನ್ ಇತ್ತು? 23ರಲ್ಲಿ ಹೌದು ಆಪ್ಷನ್ ಇತ್ತಲ್ಲ. 23ರಲ್ಲಿ ಅದಾದ್ಮೇಲೆ ಅಲ್ವಾ ಅಲಯನ್ಸ್ ಆಗಿತ್ತು JDS BJP. ಆಪ್ಷನ್ ಇತ್ತು, JDS SDPI ಇತ್ತು, ಆಪ್ಷನ್ಗಳಿತ್ತು, ಇಲ್ಲ ಅಂತ ಹೇಳ್ಬೇಡಿ. ಬಿಜೆಪಿ ಗೆದ್ದು ಬರೋದಕ್ಕೆ ಸಹಕಾರ ಕೊಟ್ಟಂಗೆ ಆಗ್ತಿತ್ರಿ ನೀವು. ಹಾಗಲ್ಲ, JDS ಸೆಕ್ಯುಲರ್, ಜನತಾದಳ್ ಸೆಕ್ಯುಲರ್ ಹೆಸರೇ ಇದೆಲ್ಲ. ನಾವು JDS ಜೊತೆ ಇದ್ವಲ್ಲ. ಮುಸಲ್ಮಾನರು 7%. ಅಬ್ದುಲ್ ರಜಾಕ್, ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕ್ತೀರಿ ಅಂದ್ರೆ ಬಿಜೆಪಿಯನ್ನು ಸೋಲಿಸುವ ತಾಕತ್ತು ಅವ್ರಿಗೆ ಮಾತ್ರ ಇದೆ ಕರ್ನಾಟಕದಲ್ಲಿ ಅಂತ. ಸೆಕೆಂಡ್ರಿ ಅದೇ ಪ್ರೈಮರಿ ರೀ, ಅದೇ ಪ್ರೈಮರಿ ರೀ. ಆಯ್ತು, ಪ್ಯಾಟರ್ನ್ ಎತ್ಕೊಳ್ಳಿ. ಈಗ ಪ್ಯಾಟರ್ನ್ ಎತ್ಕೊಳ್ಳಿ. 2018 ವಿಶ್ಲೇಷಣೆ ಎತ್ತೋಡ್ಸಿ. ಉತ್ತರ ಪ್ರದೇಶದಲ್ಲಿ ಹಾಕ್ತೀರಾ ನೀವು? ಮುಸ್ಲಿಮ್ಸ್ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಾ? ಮಧ್ಯಪ್ರದೇಶದಲ್ಲಿ ಹಾಕ್ತಾರಾ? ಬಿಜೆಪಿಗೆ ಹಾಕಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಹಾಕಿಲ್ವಾ? ಬಿಜೆಪಿಗೆ ಹಾಕಿಲ್ವಾ ಉತ್ತರ ಪ್ರದೇಶದಲ್ಲಿ? ನಾನು ಹೇಳ್ತಿರೋದು ಏನು, ಈ ಧರ್ಮಗುರುಗಳು ಕೂತ್ಕೊಂಡು ಅವತ್ತು ನಮಗೆ ಹೇಳಿದ್ರು ದಯವಿಟ್ಟು ಒಂದ್ ಕಡೆ ವೋಟ್ ಮಾಡಿ ಅಂತ. ಇವತ್ತು ಕೇಳಕ್ಕೆ ಅವ್ರಿಗೆ ಅಧಿಕಾರ ಇದೆ, ಯಾವನು ಪ್ರಶ್ನೆ ಮಾಡಕ್ಕಾಗಲ್ಲ. ಯಾವನು ಪ್ರಶ್ನೆ ಮಾಡಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಅದು ಯಾವುದು? ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಲ್ಲ, ಆ ತರ ನಮ್ಮ ಸಮುದಾಯಕ್ಕೆ ಹೈಕಮಾಂಡ್ ಅಂದ್ರೆ ಉಲ್ಮಾಗಳು. ರಜಾಕ್, ನಮ್ಮ ಹೈಕಮಾಂಡ್ ಅವ್ರು ಹೇಳದ್ಮೇಲೆ ನಡೆಯಂಗಿಲ್ಲ. ಸಮಾಧಾನವಾಗಿ ಮಾತಾಡಿ. ರಜಾಕ್, ಇದು ಮುಸ್ಲಿಮರ ಒಳ ಜಗಳ. ಯಾಕೆ ಇದು ಯಾರು ತೆಗ್ದಿದ್ದು? ಮುಸಲ್ಮಾನರು ತೆಗೆದ್ಬಿಟ್ರ? ರಜಾಕ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಕ್ವಶನ್ ಶಾಂತವಾಗಿ ಮಾತಾಡಿ. ಇದು ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನು ಹೇಳಿದರು? ಜಬ್ಬಾರ್, ನಜೀರ್, ಜಮೀರ್ ಅಹ್ಮದ್ ಖಾನ್ ಇವರೆಲ್ಲರೂ ಕೂಡ SDPIಗೆ ಸಪೋರ್ಟ್ ಮಾಡಿದರು ಅಂತ ಹೇಳಿದರು. ಅದರ ಅರ್ಥ ಏನು? ಇದು ಕಾಂಗ್ರೆಸ್ನಲ್ಲಿನ ಮುಸ್ಲಿಮರ ಒಳ ಜಗಳ. ಇದು ನೀವು ಒಂದು ಪಾರ್ಟಿಯಾಗಿ ನಿಂತು ಇಲ್ಲ ಇಡೀ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೆಂಗೆ ಹೇಳ್ತೀರಿ ನೀವು? ಡಿಸಿಪ್ಲಿನ್ ಬೇಡವಾ ಒಂದು ಪಾರ್ಟಿಗೆ? ಹೌದು, ಡಿಸಿಪ್ಲಿನ್ ಬೇಡವಾ? ಅದನ್ನೇ ಅವ್ರು ಪ್ರಶ್ನೆ ಕೇಳ್ತಿರೋದು. ಡಿಸಿಪ್ಲಿನ್ ಬೇಡವಾ? ಯಾರೋ ಇಬ್ರು ನಾಯಕರು ಬಂದ್ರು, KPCC ಅಲ್ಲಿ ಕೂತ್ಕೊಂಡ್ರು, ಒಂದು ಸುದ್ದಿಗೋಷ್ಠಿ ಮಾಡ್ಬಿಟ್ರು, ನೆಕ್ಸ್ಟ್ ದಿನ ಹೋಗ್ಬಿಟ್ಟು ನೀವು ಉಚ್ಚಾಟನೆ ಮಾಡ್ಬಿಡ್ತೀರಾ, ಅಲ್ಲಿಂದ ರಾಜೀನಾಮೆ ಕೇಳ್ತೀರಾ, ಸಡನ್ ಆಗಿ ಅವ್ರಿಗೆ ತೆಗೆದಾಕ್ತೀರಾ. ಹೈಕಮಾಂಡ್ ಡಿಸೈಡ್ ಮಾಡಿದಿರಿ ಏನು? ಕಾಂಗ್ರೆಸ್ ಪಕ್ಷದ ಡಿಸೈಡ್ ಮಾಡದೆ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಅಲ್ಲಿ ಪತ್ರಿಕಾಗೋಷ್ಠಿ ಅವ್ರ ಮೇಲೆ ಆಕ್ಷನ್ ತಗೊಳಕಾಗಿಲ್ವಾ? ಅವ್ರಿಗೆ ಮಾಡಿ ಅಂತ ಅನುಭವಿಸ್ಲಿ ಬಿಡಿ, ಅನುಭವಿಸೋದು ಮುಂದಿನ ಪ್ರಶ್ನೆ ರೀ. ಬಟ್ ನಿಮ್ಗೆ ಏನ್ ಲೋಕಲ್ ಸ್ಟ್ಯಾಂಡ್ ಇದೆ ಕಾಂಗ್ರೆಸ್ ನ ಒಳ ಜಗಳದ ಬಗ್ಗೆ ಮಾತಾಡಕ್ಕೆ? ನಾನು ಈ ರಾಜ್ಯದ ಪ್ರತಿಯೊಬ್ಬ ಮತದಾರ ಅಬ್ದುಲ್ ರಜಾಕ್, ನೀವು ಮುಸ್ಲಿಂ ಕಾಸ್ ಬಗ್ಗೆ ಮಾತಾಡಿ. ಆಯ್ತಪ್ಪ, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಿತ್ತು, ಅಲ್ಲಿವರೆಗೆ ನಿಮ್ ಸ್ಟ್ಯಾಂಡ್ ಸರಿ ಇದೆ. ಜಬ್ಬಾರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಡಿ, ನಜೀರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಡಿ, ಸಲೀಂ ಅಹ್ಮದ್ ಖಾನ್ ಮೇಲೆ ತೆಗೆದುಕೊಳ್ಳು ಅಂತ ಹೇಳೋರು ಹೂ ಆರ್ ಯು? ಕಾಂಗ್ರೆಸ್ ಪಕ್ಷನ ಸೈಡಲ್ಲಿ ಇಡಿ. ನಷ್ಟ ಆಗಿರೋದು ಸಮುದಾಯಕ್ಕೆ. ಸಮುದಾಯದ ಬಗ್ಗೆ ಮಾತಾಡ್ರಿ. ಎಕ್ಸ್ಟ್ರಾ ನಾಯಕ ಕೊಡ್ರಿ ನಮ್ಗೆ ಅಂತ ಟಿಕೆಟ್ ಕೇಳಿದ್ದು. ಇರೋ ನಾಯಕರನ್ನ ಉಚ್ಚಾಟನೆ ಮಾಡಿದ್ರೆ ನಷ್ಟ ಯಾರಿಗೆ? ಮುಸ್ಲಿಂ ಕಾಸ್ ಬಗ್ಗೆ ಯಾವಾಗ್ಲೂ ಮುಸ್ಲಿಂ ಕಾಸ್, ಇದ್ರಲ್ಲಿ ಮುಸ್ಲಿಂ ಮುಸ್ಲಿಂ ಕಾಸ್. ಸಲೀಂ ಅಹ್ಮದ್ ಮುಸ್ಲಿಂ ನಾಯಕ ಬೇಕು, ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ಲಿ ಅಂತ. ಯೂಸುಫ್ ಪಠಾಣ್ ಮುಸ್ಲಿಂ ಅಲ್ವಾ? ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ಲಿ ಅಂತ ಇರೋ ನಾಯಕರನ್ನ ತೆಗೆದಾಕ್ಬಿಟ್ರೆ ನಾವು ಪ್ರಶ್ನೆ ಮಾಡಬಾರ್ದ, ಅವ್ರು ಪ್ರತಿಭಟಿಸಬಾರ್ದ, ಆಕ್ರೋಶ ಏನ್ ಮಾಡ್ಬೇಕು? ಅವರು ಪಕ್ಷದ ಶಿಸ್ತು ಉಲ್ಲಂಘಿಸಿದ್ರೆ ಕಾನೂರು ಶಿವಶಂಕರಪ್ಪ ಅವ್ರ ಮೇಲೆ ಪಕ್ಷದ ಶಿಸ್ತು ಎಲ್ಲಿ ಹೋಯ್ತು? ಪಕ್ಷದ ಇಂಟರ್ನಲ್ ವಿಷಯ ಅದು. ಹಾಗಂದ್ರೆ ಅವ್ರು ಇಂಟರ್ನಲ್ ವೋಟಿಂಗ್ ಮಾಡಿಸ್ಕೊಳ್ಳಿ, ಮುಸಲ್ಮಾನರ ಹತ್ರ ಯಾಕೆ ಬರ್ತಾರೆ? ನಮ್ಮ ಧರ್ಮಗುರುಗಳು ಬಿಟ್ಟು ವೋಟ್ ಮಾಡಿಸಿ ಅಂತ ಯಾಕೆ ಹೇಳ್ತಾರೆ? ಹಿಂಗೆ ಆದ್ರೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅನ್ನಿ, ವೋಟ್ ಹಾಕಬಾರ್ದು ಅಂತ ಕರೆಕ್ಟ್. ಅದು ಅಲ್ಲಿ ತನಕ ನಿಮ್ ಕೈಲಿದೆ ರೀ. ಉಳಿದದ್ದು ಪಕ್ಷದಲ್ಲಿ ಶಿಸ್ತು ಹೆಂಗ್ ಕಾಪಾಡಬೇಕು, ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು, ಯಾರಿಗೆ ರಿವಾರ್ಡ್ ಮಾಡಬೇಕು, ಆ ಪಾರ್ಟಿಗೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಮುದಾಯಕ್ಕೆ ನಷ್ಟ. ನಸೀರ್ ಅಹಮದ್ ನ ತೆಗೆದಿದ್ದು ನಮ್ಮ ಸಮುದಾಯಕ್ಕೆ ದೊಡ್ಡ ನಷ್ಟ.
ನೋಡ್ರಿ, ಆಸ್ ಅ ನಸೀರ್ ಅಹಮದ್ ಮುಸ್ಲಿಂ ಆಗಿರೋದ್ರಿಂದ ಅವರ ಮೇಲೆ ಉಲೇಮಾಗಳಿಗೆ ಹಕ್ಕಿದ್ರೆ ಬಿಟ್ಟು ಬರೀ ಆ ಕಾಂಗ್ರೆಸ್ ನಾವು ಬೇರೆ ಪಾಲಿಟಿಕ್ಸ್ ಮಾಡೋಣ ಅಂತ ಹೇಳ್ಕೊಳ್ಳಿ. ಅದು ಇನ್ನ ಇತ್ತೀಚೆಗೆ ಅಬ್ದುಲ್ ಜಬ್ಬಾರ್ಗೆ ಹೇಳಿ ಬಿಟ್ಟು ಬರಯ್ಯ ಕಾಂಗ್ರೆಸ್ ಬೇರೆ ಪಾಲಿಟಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಇವತ್ತು ನಮ್ಮ ನೀವು ಕಾಂಗ್ರೆಸ್ಸಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಹಿರಂಗವಾಗಿ ಇವತ್ತು ಉಲಮಾಗಳು ಕೂಡ ಹೇಳಿದ್ರು, ಮುಸಲ್ಮಾನರಿಂದ ಕಾಂಗ್ರೆಸ್ ಇಂದ ಮುಸಲ್ಮಾನರಲ್ಲ, ನಮಗೆ ಕಾಂಗ್ರೆಸ್ ಬೇಡ, ಆದ್ರೆ ಕಾಂಗ್ರೆಸ್ಗೆ ಮುಸಲ್ಮಾನರು ಬೇಕೇ ಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿಯಿಂದ ವೋಟ್ ಬಂದಿಲ್ಲ, ನಮ್ಮ ಸಮುದಾಯದಿಂದ ವೋಟ್ ಬಂದಿದ್ದು. 38% ಬಿಜೆಪಿಯ ವೋಟ್ ಶೇರ್ 2018 ಎತ್ತು ನೋಡ್ಕೊಳ್ಳಿ, ಈ 2023 ಎತ್ತು ನೋಡ್ಕೊಳ್ಳಿ, 38% ವೋಟ್ ಶೇರ್ ಇಂಟ್ಯಾಕ್ಟ್ ಇದೆ ಅವ್ರದ್ದು. ಬಿಜೆಪಿಯ ಮತದಾರ ಕಾಂಗ್ರೆಸ್ ವೋಟ್ ಮಾಡಲಿಲ್ಲ, ಗ್ಯಾರಂಟಿಗೋಸ್ಕರ ವೋಟ್ ಮಾಡಲಿಲ್ಲ, ವೋಟ್ ಮಾಡಿದ್ದು 7% ಬೇರೆ ಪಕ್ಷಗಳಿಗೆ ನಾವು ವೋಟ್ ಮಾಡ್ತಿರೋ ಮುಸಲ್ಮಾನರು. JDS 13% ಬಂತು. ಟ್ರೆಡಿಷನಲಿ JDS ವೋಟ್ ಶೇರ್ 20%, ಈ ಸಲ 13 ಬಂತು. ಆ 7% ಮುಸಲ್ಮಾನರು ಒಂದು ಕಡೆ ಕಾಂಗ್ರೆಸ್ ಕೊಟ್ಟರಲ್ಲ, ಅದರಿಂದನೇ ಸರ್ಕಾರ ರಚಿಸಿದ್ದು ಕಾಂಗ್ರೆಸ್. ಇಬ್ರಾಹಿಂ ಅವರೇ, ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ನೀವೇನ್ರಿ ಪಾರ್ಟಿ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀರಿ? ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನೋಕ್ಕೆ ಹೇಳೋಕ್ಕಾಗಲ್ಲ. ಏನಾಗಿದೆ, ನಾನು ಒಂದು ಆಕಾಂಕ್ಷಿ ಆಗಿದ್ದೆ. ನಾನು ದಾವಣಗೆರೆಯಲ್ಲಿ 18 ವರ್ಷದಿಂದ ರಾಜಕೀಯದಲ್ಲಿದ್ದೀನಿ. ಲೋಕಲ್ ಬೇಸ್ ನನಗೂ ಗೊತ್ತು. ನನ್ನ ಜೊತೆ ಒಂದು 7-8 ಜನನೂ ಕೇಳಿದರು. ರಾಜಕೀಯದಲ್ಲಿ ಒಂದು ಡಿಸಿಷನ್ ಆಯಿತು. ನಾವು ಲಾಸ್ಟ್ ಮಿನಿಟ್ ತನಕ ಫೈಟ್ ಮಾಡಿದ್ವಿ. ಎಲ್ಲ ನಾಯಕರು ಕುತ್ಕೊಂಡು ಡಿಸ್ಕಸ್ ಮಾಡಿದರು. ರಂಜಾನ್ ಹಬ್ಬದ ದಿವಸನೇ ತಾಜ್ ವೆಸ್ಟ್ ಎಂಡ್ನಲ್ಲಿ ಒಂದು ಮೀಟಿಂಗ್ ಆಯಿತು. ಎಲ್ಲರೂ ಸೇರಿ ಆಯಿತು, ಈ ಸಲ ಒಪ್ಕೊಂಡ್ರು, ಅವ್ರಿಗೆ ಕೊಡೋಣ, ನಮ್ಮ ಸಿದ್ಧಾಂತ ಇದೆ, ಹೀಗೆ ಯಾರು ತೀರ್ಕೊಳ್ತಾರೆ ಅವ್ರ ಮನೇಲಿ ಕೊಡಬೇಕಂತ. ಅದರಲ್ಲಿ ಎಲ್ಲ ನಾಯಕರು ಇದ್ದರು. ನಸೀರ್ ಸಾಹೇಬರು ಇದ್ದರು, ಜಮೀರ್ ಸಾಹೇಬರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ನಾಸಿರ್ ಹುಸೇನ್ ಅವರು ಇದ್ದರು, ರಿಜ್ವಾನ್ ಅರ್ಷದ್ ಅವರು ಇದ್ದರು, ಸಲೀಂ ಅಹಮದ್ ಅವರು, ಎಲ್ಲ ನಾಯಕರು ಇದ್ದರು. ಒಂದಿಬ್ಬರು ನಾಯಕರು ಅಬ್ಸೆಂಟ್ ಇದ್ದರು. ಅವ್ರಿಗೆ ಓವರ್ ದಿ ಫೋನ್ ಕನ್ಸೆಂಟ್ ತಗೊಂಡು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿದ ಮೇಲೆ ಅಲ್ಲಿಗೆ ಮುಗೀತು. ನಾವು ಒಪ್ಕೊಂಡ್ವಿ. ಇಲ್ಲ, ಅದೇ ಮೀಟಿಂಗ್ನಲ್ಲಿ ನಾವು ಹೇಳಬೇಕಿತ್ತು, ನಾವು ಇದನ್ನು ಒಪ್ಪಲ್ಲ ಅಂತ ಬರಬೇಕಿತ್ತು. ಬಂದಿಲ್ಲ. ನಾವು ಒಪ್ಕೊಂಡ್ವಿ. ಒಪ್ಕೊಂಡು ಬಂದ್ರಿ ಅಂತ ಪಕ್ಷದ ಡಿಸಿಷನ್. ನೀವು ಪಾರ್ಟಿಯ ಸಂಪ್ರದಾಯ ಯಾರಾದ್ರೂ ತೀರೋಗ್ಬಿಟ್ರೆ ಸಂಬಂಧಪಟ್ಟವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಂಪ್ರದಾಯಗಳು ಪಾರ್ಟಿಲಿ ಇರ್ತವೆ. ಆ ಸಂಪ್ರದಾಯದ ಪಾಲನೆ ಆಗಿದೆ. ನಾನು ನಿಮಗೆ ಕೇಳ್ತಾ ಇರೋದು, ತಾಜ್ ವೆಸ್ಟ್ ಎಂಡ್ ಮೀಟಿಂಗ್ ನಲ್ಲಿ ನಿಮ್ ಲೀಡರ್ಸ್ ಒಪ್ಕೊಂಡು ಯಾಕೆ ಗುರುಗಳು ಬಂದು ರಿಜ್ವಾನ್ ಮನೆಯಲ್ಲಿ ಸುರ್ಜೇವಾಲಾ ಕೂಡ ಕೂತ್ಕೊಂಡು ಭರವಸೆ ಕೊಡ್ಲಿಲ್ವಾ, ಕೊಡ್ತೀವಿ ನೀವು ಸಮುದಾಯಕ್ಕೆ ಅಂತ? ಮೀಟಿಂಗ್ ಆಗಿಲ್ಲ ರಿಜ್ವಾನ್ ಅರ್ಷದ್ ಅವರು. ತಾಜ್ ವೆಸ್ಟ್ ಎಂಡ್ ಅಲ್ಲಿ ಡಿಸೈಡ್ ಆಗ್ಲಿಲ್ವಾ? ಅದು ಏನು ಡಿಸೈಡ್ ಆಗ್ಲಿಲ್ವಾ ಸರ್? ಅದಾದ್ಮೇಲೂ ಮೀಟಿಂಗ್ ಆಯ್ತಲ್ಲ ಸರ್. ಡಿಸಿಷನ್ ತಗೊಂಡ್ಮೇಲೂ ಲಾಸ್ಟ್ ಟೈಮ್ ಹಿಂಗೆ ಮಾಡಿ ಸೈಫುಲ್ ಅವ್ರಿಗೆ ಟಿಕೆಟ್ ಕೊಟ್ಟು ವಾಪಸ್ ತಗೊಂಡಿಲ್ವಾ? ಡಿಸಿಷನ್ ಆದ್ರೂ ವಾಪಸ್ ತಗೊಳಕ್ಕಾಗಲ್ವಾ? ಇಬ್ರಾಹಿಂ ಲಾಸ್ಟ್ ಟೈಮು ಟಿಕೆಟ್ ಕೊಟ್ಟು ವಾಪಸ್ ತಗೊಂಡಿಲ್ಲ. ಲಾಸ್ಟ್ ಟೈಮ್ B.Pharm ಇಶ್ಯೂ ಮಾಡಿದ್ರು. ಅದು ಅವರೇ ಆಗಿ ತಿದ್ದಿ SS ಮಲ್ಲಿಕಾರ್ಜುನ್ ಅಂತ B.Pharm ಮೇಲೆ ಬರ್ದಿ ಕೊಟ್ಟಿದ್ರು. ಅವಾಗ ಅದು ರಿಜೆಕ್ಟ್ ಆಗಿತ್ತು. ಇದು ತಪ್ಪು, ಕೊಟ್ಟು ಕಸ್ಕೊಂಡಿಲ್ಲ. ಅವರಾಗಿ ಅವ್ರಿಗೆ ಏನು ಮನವರಿಕೆ ಆಯಿತು, ಪಾಪ ಅವ್ರು ಮೊನ್ನೆ ತೀರ್ಕೊಂಡ್ರು. ನಮ್ಮ ಒಳ್ಳೆ ಜನನಾಯಕರು ನಮ್ಮ ದಾವಣಗೆರೆ ತೀರ್ಕೊಂಡ್ರು. ಅವರು ಆವಾಗ ಅವ್ರದ್ದು ತೀರ್ಮಾನ ಅದು. ಸೊ ತಾವು ಒಪ್ಕೊಳ್ಳೋದಿಲ್ಲ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತೇನು ತಾವು ಒಪ್ಕೊಳ್ಳೋದು? ಪಕ್ಷದಲ್ಲಿ ಎಲ್ಲೂ ಅನ್ಯಾಯ ಆಗಿಲ್ಲ. ನಾವು ಒಪ್ಕೊಂಡಿದ್ಮೇಲೆ ಹೆಂಗೆ ಅನ್ಬೇಕು? ನಾವು ಒಪ್ಕೊಂಡಿವಿ ತಾನೇ, ಆ ಮೀಟಿಂಗಲ್ಲಿ ಒಪ್ಕೊಂಡಿವಿ ತಾನೇ. ಒಪ್ಕೊಂಡಿದ್ಮೇಲೆ ಮುಗೀತು, ಒಪ್ಕೊಂಡ್ವಿ. ಎಲೆಕ್ಷನ್ಗೆ ಹೋಗ್ಬೇಕು. ಮೀಟಿಂಗ್ಗಳೇನು? ಅದಾದ ನಂತರ ನಡೆದ ಮೀಟಿಂಗ್ಗಳೇನು? ಅದಾದ ನಂತರ ಯಾವುದೇ ಮೀಟಿಂಗ್ ನಡೆದಿಲ್ಲ. ದಟ್ ವಾಸ್ ಫೈನಲ್ ಮೀಟಿಂಗ್. ದಟ್ ವಾಸ್ ಫೈನಲ್ ಮೀಟಿಂಗ್. ಹಿ ಶುಡ್ ನಾಟ್ ಇಂಟರ್ವೆನ್. ಅವ್ರು ಮಾತಾಡ್ತಿರುವಾಗ ನಾವು ಇಂಟರ್ವೆನ್ ಮಾಡಿಲ್ಲ. 7 ಜನ ಹಾಕಿದ್ವಿ. ಹೌದು, ಹಾಕಿದ್ವಿ. ಅದು ಬಂಡಾಯ ನಾಯಕರಿದಾರಲ್ಲ, ಇವರೆಲ್ಲ ಏನ್ ಹೇಳ್ತಿರೋದು? ಒಂದೇ ಹೆಸರು ಒಂದೇ ಹೆಸರು ನಮ್ಮ ನಾಯಕರು ಇಟ್ಕೊಂಡು ಕುತ್ಕೊಂಡಿದ್ದು. ಡಿಸಿಷನ್ ತಗೊಂಡ್ಬಿಟ್ರಲ್ಲ ಅಲ್ಲಿ. ಅವ್ರು ಬೇರೆ ಹೆಸರು ಹೇಳಿದ್ ಯಾವ್ದೋ ಚಿತ್ರದುರ್ಗದ ಹೇಳಿದ್ರು. ನಮ್ದು ಯಾರು 6 ಜನ ಯಾರು ಮಾತಾಡಿಲ್ಲ. ಒಂದು ಮೀಟಿಂಗ್ ನಲ್ಲಿ ಒಬ್ಬ ನಾಯಕರು ಹೇಳಿದ್ರು, ನಂದು ಮುಜಮ್ಮಿಲ್ ಹುಸೇನ್ ಇದ್ದಾರೆ, ಅವ್ರದ್ದು
ಮತ್ತೆ ಖಾಲಿದ್ ಅಂತ ನಮ್ಮ ಸೈಯದ್ ಖಾಲಿದ್ ಸೈಫುಲ್ಲಾ ಅವ್ರ ಮಗ ಅವರು ಇದ್ದಾರೆ, ಪರಿಗಣನೆಗೆ ತಗೋಬಹುದು ಅಂತ ಅವರು ಹೇಳಿದ್ರು. ಅದು ಆ ಮೀಟಿಂಗ್ನಲ್ಲಿ ನಾನು ಇದ್ದೆ. ಅದಕ್ಕಿಂತ ಮುಂಚೆ ಏನು ಮೀಟಿಂಗ್ ಆಗಿದ್ವಲ್ಲ, ಅದು ಜನರಲ್ ಮೀಟಿಂಗ್. ಎಲ್ಲರೂ ಒಂದು 150 ಜನ ಇದ್ರು, ಅದರಲ್ಲಿ ಎಲ್ಲರೂ ಮಾತಾಡಿದ್ರು. CM ಹತ್ರ ಇವರೆಲ್ಲರೂ ಹೋದಾಗ ಏನು ಮಾತಾಡಿದ್ರು, DCM ಹತ್ರ ಮೀಟಿಂಗ್ ಮಾಡಿದಾಗ ಏನು ಮಾತಾಡಿದ್ರು, ಸುರ್ಜೇವಾಲಾ ಅವ್ರ ಜೊತೆ ಮೀಟಿಂಗ್ ಆದಾಗ ಏನು ಮಾತಾಡಿದ್ರು, ಎಲ್ಲರೂ ಒಂದೇ ಹೆಸರು ತಗೊಂಡು ಹೋದ್ರು. ಅದು ನಮಗೂ ನೋವಿದೆ. ನಾವು 18 ಹೌದು, ಸಲೀಂ ಅಹಮದ್ ಆಗ್ತಾರಲ್ವಾ? ಯಾಕೆ ಸಲೀಂ ಅಹಮದ್ ತಗೊಂಡ್ರು? ಯಾಕೆ ಪ್ರೆಸೆಂಟ್ ಮಾಡಕ್ಕಾಗಿಲ್ಲ? ಎಲ್ಲರೂ ಸೇರಿ ಹೋಗ್ತಾರೆ. ಹಿರಿಯ ನಾಯಕರು ಎರಡು ಮುಸ್ಲಿಂ ಮುಖಂಡರು ಮಾತಾಡಿದ್ರು, ಕಾಂಗ್ರೆಸ್ ವಿಚಾರ ಮಾತಾಡಿದ್ರು. ನಾನು ಅಧಿಕೃತವಾಗಿರ್ತಕ್ಕಂಥ ವಕ್ತಾರನಾಗಿ ಹೇಳ್ತಾ ಇದ್ದೀನಿ ಕೇಳಿ. ಟಿಕೆಟ್ ಫೈನಲ್ ಆಗುವವರೆಗೂ ಕೂಡ ಎಲ್ಲರಿಗೂ ಹಕ್ಕಿರ್ತದೆ. ಅಲ್ಲಿ 80,000 ಮುಸಲ್ಮಾನರಿದ್ದಾರೆ, ಅವ್ರ ಹಕ್ಕನ್ನ ಅವ್ರು ಪ್ರತಿಪಾದನೆ ಮಾಡೋದು ತಪ್ಪಿಲ್ವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು 80,000 ಜನ ಇದ್ದಿದ್ದಕ್ಕೆ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದು ಕೂಡ. ದಯವಿಟ್ಟು ಮಾತಾಡಬೇಡಿ. ದಿಸ್ ಇಸ್ ನಾಟ್ ಫೇರ್. ಐ ವಿಲ್ ನಾಟ್ ಅಗ್ರಿ. ದಿಸ್ ಇಸ್ ನಾಟ್ ಫೇರ್. ನೀವು ಬುಲ್ಡೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್. ಮೇಕ್ ಅಪ್ ಟಿಕೆಟ್. ಅಬ್ದುಲ್ ರಜಾಕ್ ಅವ್ರ ಜೊತೆ ಮಾತಾಡಂಗಿಲ್ಲ. ಕಾಂಗ್ರೆಸ್ ಆಂತರಿಕ ವಿಚಾರದಲ್ಲಿ ಯಾರನ್ನ ಮೂಗು ತೋರಿಸಲಿಕ್ಕೆ ನಾನಿರ್ದಿ ಅಧಿಕೃತವಾಗಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮುಸಲ್ಮಾನ ಟಿಕೆಟ್ಗಳು ತಪ್ಪಿಲ್ವೇ ಇಲ್ಲ ಅಂತ ಹೇಳ್ತಾ ಇದೀವಿ. 80,000 ಜನ ಇರ್ತಕ್ಕಂಥದ್ದು ಸತ್ಯ, ಟಿಕೆಟ್ ಕೊಡಬೇಕಾಗಿರೋದು ಸತ್ಯ. ಆದರೆ ಟಿಕೆಟ್ ಹಂಚುವ ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಜಾತಿಯ ಆಧಾರದ ಮೇಲೆ ಕೊಡೋದಿಲ್ಲ. ನಾವು ಬಿಜೆಪಿನೂ ಅಲ್ಲ, ನಾವು JDS ಅಲ್ಲ. ನಾವು ಜಾತಿ ಒಂದು ಅಂಶ ಆದರೆ ಅಲ್ಲಿ ಹಲವಾರು ವಿಚಾರಗಳು ಮಾನದಂಡಗಳನ್ನ ಇಟ್ಟಿರ್ತೀವಿ ನಾವು. ಅಲ್ಲಿ ಸ್ಥಳೀಯ ದಯವಿಟ್ಟು ಇಂಟರ್ಫಿಯರ್ ಮಾಡಿ. ಸ್ಥಳೀಯವಾಗಿರ್ತಕ್ಕಂತಹ ನೋಡ್ರಿ, ಜಾತಿ ಒಂದು ಅಂಶ ಆಗ್ತದೆ, ವಿನ್ನಬಿಲಿಟಿ ಒಂದು ಕಡೆ. ಎರಡನೇದು ಹೇಳ್ತಾ ಇದ್ದೀನಿ ಕೇಳಿ, ಇನ್ನೊಂದು ಲೋಕಲ್ ವಿಚಾರಗಳು. ಲೋಕಲ್ ಎಲ್ಲರನ್ನೂ ತಗೊಂಡು ಹೋಗ್ತಕ್ಕಂಥ ನಾಯಕರು ಯಾರು, ಮತ್ತು ಅಲ್ಪಸಂಖ್ಯಾತರನ್ನ ಒಪ್ಕೊಳ್ತಕ್ಕಂಥ ನಾಯಕರು ಯಾರು, ಎಲ್ಲರ ವಿಚಾರಗಳನ್ನು ನೋಡಿಕೊಂಡು. ಆದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಮುಸಲ್ಮಾನರ ಜೊತೆಯಲ್ಲಿ ಡಿಬೇಟ್ ಮಾಡಬೇಕು, ಅವರ ಚರ್ಚೆ ಮಾಡಬೇಕು, ಅವರ ಕಾನ್ಫಿಡೆನ್ಸ್ ತಗೊಳ್ಳಿದ್ರೆ ಮಾಡಬಾರ್ದು ಅಂತಕ್ಕಂಥ ಔದಾರ್ಯ ಯಾರ ಪಾರ್ಟಿ ಇಟ್ಟಿದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಇವರಿಗೆ ಗೊತ್ತಿಲ್ಲ ಆಂತರಿಕ ಏನಾಗಿದೆ ಅಂತ. ವಿ ಹ್ಯಾವ್ ಕನ್ಸಲ್ಟೆಡ್ ಆಲ್ ದ ಮುಸ್ಲಿಂ ಲೀಡರ್ಸ್ ಇನ್ ದಿಸ್ ಮ್ಯಾಟರ್ ಅಂಡ್ ಟೇಕನ್. ಔದಾರ್ಯ ಅನ್ನೋದು ಔದಾರ್ಯ ಯಾಕೆ ಸದ್ಯ ವೋಟ್ ಹಾಕಲ್ವಾ ಅವರು? ಒಂದು ನಿಮಿಷ ರೀ ಏನ್ ಬಿಜೆಪಿ ಮೀಟಿಂಗ್ ಮಾಡ್ಬೇಕಾ ಮುಸ್ಲಿಂ ಮುಖಂಡರ ಜೊತೆಗೆ? ಕೇಳಿ, ಮೀಟಿಂಗ್ ಮಾಡ ಕಾಂಗ್ರೆಸ್ ಪಕ್ಷ ಹೇಳ್ತೀನಿ ಕೇಳಿ. ಯಾಕೆ ಔದಾರ್ಯ ಪದ ಯೂಸ್ ಮಾಡಿದೀನಿ ಅಂತಂದ್ರೆ, ಎಲ್ಲರನ್ನೂ ಕನ್ಸಲ್ಟ್ ಮಾಡತಕ್ಕಂಥ ಪಕ್ಷ ನಮ್ದು. ಅದು ನಮ್ಮ ಐಡಿಯಾಲಜಿಯಲ್ಲಿ ಒಂದು ಭಾಗ. ಆ ಭಾಗವಾಗಿ ಕನ್ಸಲ್ಟ್ ಮಾಡ್ತೀವಿ. ವಿ ಆರ್ ನಾಟ್ ಟೇಕನ್ ಎನಿಬಡಿ ಫಾರ್ ಗ್ರಾಂಟೆಡ್. ನಾವು ಮುಸಲ್ಮಾನರಿದ್ರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದಾವಣಗೆರೆ ಸೌತ್ ಅಲೋನ್ ಕೆನಾಟ್ ಡಿಸೈಡ್ ದ ಡಿಸಿಷನ್ ಆಫ್ ಆಲ್ ದ ಮುಸ್ಲಿಮ್ಸ್ in the state or in India ಅಂತ ಮಾತು ಹೇಳ್ತಾ ಇದ್ದೀನಿ. ಡೋಂಟ್ ಟ್ರೈ ಟು ಎಸ್ಕಲೇಟ್ ಟು ದ ಎಂಟೈರ್ ಸ್ಟೇಟ್ ಲೆವೆಲ್ as such ಅಂತ ಹೇಳ್ತೀನಿ. ಯಾರು ಎಸ್ಕಲೇಟ್ ಮಾಡ್ತಾರೆ? ಈಗ ಕೆಲವು ಮಾಧ್ಯಮಗಳು ನಮ್ಮ ಪಾರ್ಟಿಯವರಲ್ಲ ರೀ. ದಿನ ಬೆಳಗ್ಗೆ ಎದ್ರೆ ಜಮೀರ್ ಮಾತಾಡ್ತಾರೆ, ದಿನ ಬೆಳಗ್ಗೆ ಎದ್ರೆ ಜಮೀರ್ ವಿಚಾರ ಹೇಳೋಣ. ಜಮೀರ್ ಕಾಂಗ್ರೆಸ್ ಬಂದಾಗ ನಾವೀಗ ಮೊನ್ನೆ ಮಂತ್ರಿ ಮಾಡಿದಾಗ ಕೂಡ ಸಿದ್ದರಾಮಯ್ಯ ಅವರು 4 ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಅವರಿಗೆ. ನಾವೆಲ್ಲ ಅಲ್ಪ ಸೈಡ್ ಲೈನ್ ಮಾಡಿದ್ವಿ. ಈಗ ಹೇಳ್ತೀನಿ, ಸ್ಪೀಕರ್ ಯಾರು ಇದ್ದಾರೆ, ನಾನು ಹೇಳ್ತೀನಿ ಕೇಳಿ. ಒಂದು ಸತ್ಯ ಒಪ್ಕೋಬೇಕಾದ್ರೆ ಅಲ್ಪಸಂಖ್ಯಾತರು ಯಾರು ಬಹುಸಂಖ್ಯಾತ ಇದ್ದಾರೆ ಅವರೆಲ್ಲರೂ ಕೂಡ ಅವರ ಕನ್ಸಲ್ಟ್ ಮಾಡಿ ನಾವು ಅವ್ರಿಗೆ ಟಿಕೆಟ್ ಶಾಮನೂರವ್ರ ಮನೆ ಕೊಟ್ಟಾಗ ಅದು ಎಲ್ಲರ ತೀರ್ಮಾನ ಆಗಿತ್ತು, ಕೇವಲ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಆಗಿರಲಿಲ್ಲ. ದಟ್ ಈಸ್ ವೇರ್ ಐ ಆಮ್ ಸೇಯಿಂಗ್ ದಟ್ ಹೈಕಮಾಂಡ್ ಎಲ್ಲ ಧರ್ಮಗಳನ್ನ ಎಲ್ಲ ಜಾತಿಗಳನ್ನ ಒಗ್ಗೂಡಿಸಿ ಕನ್ಸಲ್ಟ್ ಮಾಡಿ ಟಿಕೆಟ್ ಕೊಡ್ತಕ್ಕಂಥ ಪದ್ಧತಿ ಯಾರೋ ಈ ಪಕ್ಷದ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಮಾತ್ರ ಇರ್ತಕ್ಕಂಥ. ಮುಗಿಸ್ತೀನಿ ಒಂದು ನಿಮಿಷ ಸರ್. ಸೆಂಟ್ರಲ್ ಯಾಕೆ ಸರ್ ನೀವು ಮಾತಾಡಿ? ಒಂದು ನಿಮಿಷ 5 ನಿಮಿಷ ಸರ್, 2 ನಿಮಿಷ ಬಿಡಿ. ಈಗ 1 ನಿಮಿಷ ಸರ್. ಅಬ್ದುಲ್ ರಜಾಕ್ ಅವ್ರನ್ನ ನೀವು ಕನ್ವಿನ್ಸ್ ಮಾಡಬೇಡಿ. ಅವ್ರು ನಿಮ್ಮ ಎಕೋಸಿಸ್ಟಮ್ ಸರ್. ಅವ್ರು ಯಾರು ಸರ್ ನಮ್ಮನ್ನು ಮೂಗು ತೋರಿಸಕ್ಕೆ? ಮಾಡಬೇಡ್ರಿ. ಅಲ್ಪಸಂಖ್ಯಾತರಿಗೆ ಜಾಸ್ತಿ ಸೇವೆ ಮಾಡಿ ಈ ರಸಾಕಿಂತ ಹೆಚ್ಚಾಗಿ ಅಲ್ಪಸಂಖ್ಯಾತ ಸೇವೆ ಮಾಡೋ ನಾಗರಾಜ್ ಅಂತವರು ಏನೇ ಮಾತಾಡ್ತಾರೆ ಇವರು. ನಾವು ಅವರು ಈ ರೀತಿ ಈ ಧಮಕಿಗೆಲ್ಲ ಮುಸಲ್ಮಾನರಿಗೆ ಗೌರವ ಕೊಡಬೇಕು,
ರಜಾಕ್ ಇಸ್ ನಾಟ್ ಅ ಮುಸ್ಲಿಂ ರೆಪ್ರೆಸೆಂಟೇಟಿವ್. ಅವಕಾಶವಾದ ರಾಜಕಾರಣ ಮಾಡ್ತಕ್ಕಂಥವ್ರು, ಧರ್ಮರಾಜ ರಾಜಕಾರಣ ಮಾಡ್ತಕ್ಕಂಥವ್ರು ನಾನಾಗಿ ಒಪ್ಕೋಬೇಕು. ನಮ್ಮಲ್ಲಿರುವ ಮುಸ್ಲಿಂ ಹೇಳ್ತೇನೆ ಕೇಳಿ, ಎಲ್ಲರನ್ನು ಪ್ರೀತಿ ಮಾಡೋ ಮುಸ್ಲಿಂ ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಹಿಂದೂಗಳು ಯಾರು ಗೊತ್ತೇನೋ, ಈ ಭಾಷಣ ಎಲ್ಲ ನಮಗೆ ಬೇಡ. ಇವ್ರ ತರ ಬೇಕಾದಂಗೆ ಜಾತಿ ಧರ್ಮದ ರಾಜಕಾರಣ RSS ಮಾಡದಂಗೆ ಮಾಡಕ್ ಹೋಗ್ತಾರೆ ರಜಾಕ್. ಟಿಕೆಟ್ ಕೇಳಿದ್ದೆ ತಪ್ಪು ಅನ್ನೋರಂಗ್ ಮಾತಾಡ್ತಿದ್ದಾರೆ. ನಾವು ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ, ಅವ್ರ ಅವಕಾಶ ಕೊಡ್ತೀವಿ, ಮುಂದಿನ ಕೊಡ್ತೀವಿ. ಈಗ ತಗೊಂಡಿರೋ ನಿರ್ಧಾರಗಳು ಕೂಡ 13% ಕೇಳುವ ಹಕ್ಕು ನಿಮಗಿದೆ. ನಾಗರಾಜ್ ಯಾದವ್ ಹೇಳ್ತಾ ಇರೋದು ಟಿಕೆಟ್ ಕೇಳುವ ಹಕ್ಕು ನಿಮಗಿದೆ, ಸಿಗದೆ ಇದ್ದಾಗ ಬೇಜಾರು ಮಾಡ್ಕೊಳ್ಳೋ ಹಕ್ಕು ನಿಮಗಿಲ್ಲ. ಬೇಜಾರು ಮಾಡ್ಕೊಳ್ಳೋ ಹಕ್ಕು ನಿಮಗಿಲ್ಲ. ಮುಸ್ಲಿಂ ಮಾತ್ರ ಅಲ್ಲ, ನಾ ಹೇಳ್ತೀನಿ ಕೇಳಿ, ಇವತ್ತಾಯ್ತವ ಯಾದವರು ನಾವು ಇದ್ದೀವಿ 40 ಲಕ್ಷ ಜನ, ಮಂತ್ರಿ ಮಾಡಿಲ್ಲ, ಅದೇ ಪಾರ್ಟಿನ ಬೈಕೊಂಡು ಕೂತ್ಕೋಬೇಕಾ? ಹೇಳ್ರಿ ನೋಡೋಣ, ನಾವೆಲ್ಲ ರೆಪ್ರೆಸೆಂಟೇಟಿವ್ ಹೇಳಿ ನೋಡೋಣ. ಎಲ್ಲ ಮಾತಾಡಕ್ ಹೋಗ್ಬೇಡಿ, ಸುಮ್ಮನೆ ಇಟ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ, ಎಲ್ಲಾ ಜಾತಿಗೂ ಅವ್ರ ಆಧಾರ ಕೇಳ್ತಾರೆ. ಒಂದ್ ನಿಮಿಷ ತಿಳ್ಕೊಳ್ರಿ. KM ಸೈಯದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೈಯದ್ ಅವರು ನಮಸ್ಕಾರ. ನಮಸ್ತೆ. ಮುಸಲ್ಮಾನರು ಟಿಕೆಟ್ ತಗೊಳ್ಳಲ್ಲ, ಆಗ ಹೈಕಮಾಂಡ್ ತಗೊಂಡ ತೀರ್ಮಾನ ಅಂತಕ್ಕಂಥದ್ದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ನೀವು ಲೈವ್ ನಲ್ಲೂ ಹಂಗೆ ಮಾತಾಡಿದ್ರಿ, ಬ್ರೇಕ್ ಅಲ್ಲೂ ಹಂಗೆ ಮಾತಾಡಿದ್ರಿ. ತಿಳ್ಕೊಳ್ಳಿ, ನಮ್ಮ ಹೈಕಮಾಂಡ್ ಅಲ್ಲಿ ಯಾವುದೇ ತೀರ್ಮಾನ ಆಗಿದ್ರೆ ತಿದ್ದುಪಡಿಗೂ ಅವಕಾಶ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಟಿಕೆಟ್ ಕೇಳಬೇಕಾದಂತ ಅವರ ಹಕ್ಕಿದೆ, ಕೇಳ್ತಾರೆ. ಅದನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಆದ್ರೆ ನಾವು ಅಲ್ಪಸಂಖ್ಯಾತರು, ನಾವು ನಾಟ್ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್, ವಿ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಜಮೀರ್ ಅಹಮದ್ ಅವ್ರು ಹೇಳ್ತೀನಿ ಕೇಳಿ, ಅವ್ರಿಗೆ 33 ಕಾನ್ಸ್ಟಿಟ್ಯೂನ್ಸಿಗಳ ಜವಾಬ್ದಾರಿ ಕೊಟ್ಟಿದ್ರು, ಅವ್ರು ಹೋಗಿದ್ರು, ಹಾಗಾಗಿ ಅವ್ರು ಬರಲಿಲ್ಲ ಅನ್ನೋ ವಿಚಾರಗಳಿರ್ತದೆ. ಒಂದ್ ತಿಳ್ಕೊಬೇಕು, ಯಾರಾದ್ರೂ ಮಾಡಿದ್ರೆ ಯಾದವರಿಲ್ಲಿ, ಒಕ್ಕಲಿಗರಿಲ್ಲಿ, 15 ಸೀಟು, 11% ಲಿಂಗಾಯತರಿಗೆ, 59 ಸೀಟ್. ಎಲ್ಲ ಧರ್ಮಾಧಾರಿತ ಬಿಜೆಪಿ ಇಟ್ಕೊಳ್ಳಿ ಕೇಳಿ ಸರ್, ಕೇವಲ ಜಾತಿಯಾದ ಟಿಕೆಟ್ ಕೊಡಲ್ಲ ಸರ್. ಸಿಗ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷದ ಇವ್ರದ್ದು ಥಿಂಕಿಂಗ್ ಅಬ್ದುಲ್ ರಜಾಕ್ ಅವ್ರು ಕೇಳ್ತಾ ಇದ್ದಾರೆ ಆಫೀಸಿಂದ ಮೈನಾರಿಟಿ ಮಿನಿಸ್ಟರ್ ವಿರೋಧ. ಅಬ್ದುಲ್ ರಜಾಕ್ ಕೇಳ್ತಾ ಇರೋದು, ಅಬ್ದುಲ್ ರಜಾಕ್ ಪ್ರಕಾರ 100% ಮುಸ್ಲಿಮರಿದ್ದಾರೆ. ಒಂದ್ ನಿಮಿಷ ಕೇಳಿ, ನಾಗರಾಜ್ ಯಾದವ್ ಹೈಕಮಾಂಡ್ ತಗೊಂಡ ತೀರ್ಮಾನ ಅಲ್ಟಿಮೇಟ್ ಆಗ್ತದೆ. ಎಲ್ಲ ವಿಚಾರಗಳಲ್ಲೂ ಹೇಳ್ತಾ ಇದ್ದೀನಿ, ಅದನ್ನು ಯಾರು ಪ್ರಶ್ನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಹೀಯಾಳಿಸಿ ಇನ್ನೊಬ್ಬರ ಮಾತಾಡೋ ಅವಶ್ಯಕತೆ ಅಲ್ಟಿಮೇಟ್ ಆಗಿರ್ತದೆ. ಆದ್ರೆ ಹೈಕಮಾಂಡ್ ಒಂದು ಮತ ತಿಳ್ಕೊಳ್ಳಿ, ಅಲ್ಪಸಂಖ್ಯಾತರನ್ನಾಗ್ಲಿ ಬಹುಸಂಖ್ಯಾತ ಪ್ರೀತಿಯಿಂದ ನೋಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅದ್ರಲ್ಲಿ ರಾಜಕೀಯ ಬೆಳೆಕಾಳು ಬೈತಾಗ STP ತಿಂತಕ್ಕಂತಹ ಇವ್ರಬಾರ್ದು. 4% ರಿಸರ್ವೇಶನ್, STP ಅದು ಸಾಧ್ಯ. ನಿಷೇಧ ಕಾಯ್ದೆ ಎಲ್ಲ ಭರವಸೆಗಳು ಕೊಡ್ಲಿಲ್ವಾ? ಬಜರಂಗ್ ದಳ ಬ್ಯಾನ್, ಬಜರಂಗ್ ದಳ ಬ್ಯಾನ್. ನೋಡ್ರಿ, ಈ ರಜಾಕ್ಗೆ ಕರ್ನಾಟಕದ ಕರ್ನಾಟಕದ ಅಷ್ಟೂ ಮುಸ್ಲಿಮರ ಸಿಟ್ಟು ಅಂತ ಪರಿಗಣಿಸಬೇಕಾ? ಸಾಧ್ಯವೇ ಇಲ್ಲ, ಅದು ಸಾಧ್ಯ ಇಲ್ಲ. ಸೈಯದ್ ಅವರೇ ಹೇಳಿ ಅಜಿತ್ ಅವ್ರು ಹೇಳಿ. ಎಸ್, ಮಾತಾಡ್ತಾ ಹೋಗಿ. ಹೇಳಿ ಅಜಿತ್ ಅವ್ರೆ. ಕರ್ನಾಟಕದ ಅಷ್ಟು ಮುಸ್ಲಿಮರ ಸಿಟ್ಟು ಅಂತ ಪರಿಗಣಿಸಬೇಕಾ ಇದನ್ನ? ಇಲ್ಲ, ಇವಾಗ ನಾವು ನೋಡ್ತಾ ಇದ್ದೀವಿ, ಇವತ್ತು ಕೇವಲ 1-2 ನಾಯಕರ ಬಗ್ಗೆ ಪಕ್ಷದ ಶಿಸ್ತಿನ ಕ್ರಮ ತಗೊಂಡಿದ್ದಕ್ಕೆ ಇವತ್ತು ಉಲ್ಮಾಗಳು ಕೆಲವು ಜನ ಬಂದು ಹೇಳಿದ. ಆದರೆ ಉಲ್ಮಾಗಳ ಬಗ್ಗೆ ಭಾಳಷ್ಟು ಗೌರವ ಇದೆ. ನಾನನ್ನು ಉಲ್ಮಾಗಳು ಮನವಿ ಮಾಡೋದೇನೆಂದರೆ, ಇವತ್ತು ಈ ಸರ್ಕಾರ ಬಂದು 2 ವರ್ಷ 8 ತಿಂಗಳಾಯಿತು. ಇಡೀ ರಾಜ್ಯದ ಜನ ಇವತ್ತು ಏನು 224 ಕ್ಷೇತ್ರ, ಈ ಪ್ರತಿಯೊಂದು ಕ್ಷೇತ್ರದ ಕಟ್ಟ ಕಡೆಯ ಸಮಾಜ ಇವತ್ತು ಅಲ್ಪಸಂಖ್ಯಾತರು ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 190% ಮತವನ್ನು ಹಾಕಿದ್ದಾರೆ. ಆದರೆ ಇವತ್ತು ಈ ಸರ್ಕಾರ ಬರಬೇಕಾದ್ರೆ ಇವತ್ತು ನಾವೆಲ್ಲ ತಾವು ಕೊಟ್ಟಂಥ ಇವತ್ತು ಆಶ್ವಾಸನೆಗಳು ತಾವು ನೋಡಿರಿ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಇವತ್ತು DK ಶಿವಕುಮಾರ್ ಇರ್ಬೋದು, ಅವರ ನೇತೃತ್ವದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದೆ. ನಾವು ಕೊಟ್ಟಂಥ 5 ಪ್ರಮುಖ ಯೋಜನೆಗಳು ಬರ್ತಾ ಇದೆ. ಆದರೆ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಏನು ಜ್ವಲಂತ ಸಮಸ್ಯೆಗಳಿದ್ದಾವೆ, ಇವತ್ತು ಅದು ಯಾವ ಬಂದಿದ್ದಾವೆ? ಉದಾಹರಣೆಗೆ ತಾವೆಲ್ಲ ಹೇಳಿದ್ರಿ, ನಾವು BJP ಸರ್ಕಾರ ನಮ್ಮ ಈ ಹಿಂದೇನು 2B ರಿಸರ್ವೇಷನ್ ತೆಗೆದಿತ್ತದು. ನಾವು ಎಲ್ಲ ಹೇಳಿದ್ವಿ, ನಮ್ಮ ನಾಯಕರು ಅಧಿಕಾರ ಬಂದು ಒಂದೇ ಕ್ಯಾಬಿನೆಟ್ದಲ್ಲಿ ಇದನ್ನು ತೆಗಿತೀನಿ ಅಂತ ಹೇಳಿದರು. ಇವತ್ತು ಉತ್ತರ ಕರ್ನಾಟಕ ಭಾಳಷ್ಟು ಸಮಸ್ಯೆಗಳದಾವೆ. ನೀವು ಯಾವ ಉಲ್ಮಾಗಳು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ? ಇವತ್ತು ಇದಕ್ಕೆ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಅಲ್ಲಿ ಯಾರು ಪರವಾಗಿ ಮಾತಾಡ್ತಿದ್ರ, ವಿರುದ್ಧ ಮಾತಾಡ್ತಿದ್ರ ಗೊತ್ತಾಗ್ಲಿಲ್ಲ ನನಗೆ. ನಾವು ಪಾರ್ಟಿ ಪರವಾಗಿ ಮಾತಾಡ್ತೀವಿ ಸರ್. ಕಾಂಗ್ರೆಸ್ ಪಕ್ಷ ರಿಸರ್ವೇಶನ್ ತೆಗೆದಿದ್ರಪ್ಪ, ಸರ್ಕಾರ ಬಂದು 2 ವರ್ಷ 8 ತಿಂಗಳಾಯ್ತು, ಕೊಡ್ತಾ ಸರ್ಕಾರ?
ಅದನ್ನೇ ನಾವು ಹೇಳ್ತಾ ಇದ್ದೀವಿ. ಇದು ಎಲ್ಲ ಉಲ್ಮಾಗಳು ಇವತ್ತು ಕೇವಲ ನಾಯಕರ ಬಗ್ಗೆ ತಾವು ಏನಾದರೂ ಹೇಳ್ತಾ ಇದ್ದಾರಲ್ಲ, ಇದು ಜ್ವಲಂತ ಸಮಸ್ಯೆಗಳು ಮಾತಾಡಬೇಕಿತ್ತು. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕಂದ್ರೆ ಎಲ್ಲರೂ ಸೇರಿ ಇವತ್ತು ಎಲ್ಲ ಸಮಾಜದವರು ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಇವತ್ತು ಎಲ್ಲರೂ ಸೇರಿ ಕೆಲಸ ಪಕ್ಷ ತಂದಿದೆ. ಅದೇ ರೀತಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇದು ಪಕ್ಷದ ಆಂತರಿಕ ವಿಚಾರ. ಇವತ್ತು ಯಾರು ಪಕ್ಷ ತಪ್ಪು ಮಾಡಿರ್ತಾ ಅದಕ್ಕೆಲ್ಲ ತೊಗೊಳ್ತಾರೆ. ಇವತ್ತು AICC ಇದೆ, KPCC ಎಲ್ಲ ಇನ್ಚಾರ್ಜ್ ಯಾರಿದ್ರು ಅದ್ರ ಬಗ್ಗೆ ಹೇಳಿದ್ದಾರೆ. ಬಹಳ ಜನ ಹೇಳ್ತಿದ್ದಾರೆ ಸೈಯದ್ ಅವರೇ, ನೋಟಿಸ್ ಕೊಡಬೇಕಾಗಿತ್ತು, ಶೋಕಾಸ್ ನೋಟಿಸು, ಅದಕ್ಕೊಂದು ಉತ್ತರ ತಗೋಬೇಕಾಗಿತ್ತು. ಅದೇನು ಮಾಡದೆ ಏಕಾಏಕಿ ಉಚ್ಚಾಟನೆ, ಇದು ಅಮಾನತ್ತು ಅಂದ್ಬಿಟ್ರೆ ಹೆಂಗೆ ಪಕ್ಷದಿಂದ? ಭಾಳ ಜನ ಅಲ್ಲ, ಜಮೀರ್ ಹೇಳಿದ್ರು. ಅದಿರಲಿ ಹೇಳಿ, ಇವತ್ತವರು ಅವ್ರು ಮಾಡಬೇಕಾದ್ರೆ ಹೈಕಮಾಂಡ್ಲಿಂತ ಅದನ್ನೆಲ್ಲ ವಿಚಾರ ಮಾಡಿರ್ತಾರೆ. ಅದ್ರ ಬಗ್ಗೆ ಅದ್ರ ಉತ್ತರ ಕೊಡ್ತಾರೆ. ಯಾಕೆ ಅವ್ರ ಕಡೆ ಏನಾದ್ರು ಪುರಾವೆ ಇರಬೇಕಲ್ಲ ಮಾಡಬೇಕಾದ್ರೆ, ಹಾಗೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೈಕಮಾಂಡ್ ಇಸ್ ರೈಟ್ ಅಲ್ಲ, ಅಲ್ಲಿ ಕಂಡಿದೆಯಲ್ಲ. ಇವತ್ತು ನಾವು ಕೂಡ ಅಲ್ಲಿ ಇದ್ವಿ ದಾವಣಗೆರೆಯಲ್ಲಿ. ಯಾವತ್ತು ಬಂದು ಇವತ್ತು ಅಬ್ಬುಲ್ ಜಲಾರ್ ಎಲ್ಲಿ ಪ್ರಚಾರ ಮಾಡಿದ್ದಾರೆ, ಎಲ್ಲಿ ಹೋಗಿ ಭೇಟಿ ಇದ್ದಾರೆ? ಇವತ್ತು ಎಲ್ಲ ಇಡೀ ಬೈ ಎಲೆಕ್ಷನ್ ಅಂದರೆ ಇಡೀ ಸರ್ಕಾರಲ್ಲಿ ಇರ್ತದೆ. AICC ಉಸ್ತುವಾರಿಗಳು ಇದ್ದರು, ಎಲ್ಲರೂ ಇದ್ದರು, ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದ್ದರು, DK ಶಿವಕುಮಾರ್ ಅಧ್ಯಕ್ಷರು ಎಲ್ಲರೂ ಸೇರಿದ್ರು. ಅವ್ರು ಎಲ್ಲಿ ಬಂದು ಭೇಟಿಯಾಗಿದ್ದಾರೆ? ಅಂದ್ರೆ ಸಾದಿಕ್ ಪೈಲ್ವಾನ್ ಮನೆ ತನಕ ಬಂದು ಕನ್ವಿನ್ಸ್ ಮಾಡೋಕ್ಕಾಗತ್ತೆ? ಅಲ್ಲಿಂದ 200 ಮೀಟರ್ ದೂರದಲ್ಲಂತೆ ಇವ್ರು ಜಬ್ಬಾರ್ ಅವ್ರ ಮನೆ, ಅಲ್ಲಿಗೆ ಹೋಗಕ್ಕಾಗಲ್ಲ? ಸಾದಿಕ್ ಪರ್ ಒಬ್ಬರು ಕಾರ್ಯಕರ್ತರು ಅವರು ನಾಮಿನೇಷನ್ ಮಾಡಿದ್ದು ಅವ್ರು ಹೇಳಿದ್ರು, ಇವರು ಪಕ್ಷದ ಒಂದು ಅಧಿಕಾರ ಇದೆಯಲ್ಲ, ಇವ್ರಿಗೆ ಒಂದು ರಾಜ್ಯದಾಗ ಇವರೇ ಸ್ವಲ್ಪ ಮಾಡಬೇಕು. ಆಮೇಲೆ ಟಿಕೆಟ್ ಘೋಷಣೆ ಮಾಡಬೇಕಾದ್ರೆ ಇವರೆಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಮಾಡಿದಾರಲ್ಲ, ಅವತ್ತಿದ್ರಲ್ಲ ಎಲ್ಲರೂ ಸೇರಿದ್ರೆ. ಇವು ಹಳೆ ಹೇಳ್ತಾ ಇದ್ದಾರೆ, ಅದು ಹೇಳಿದ್ ಮುಗಿದೋಯ್ತು. ಪಕ್ಷ ಏನು ತಿಳಿ ಮಾಡಿದ್ರೆ ಪಕ್ಷದ ಬಗ್ಗೆ ಕೆಲಸ ಮಾಡಬೇಕು, ಇವ್ರ ಜವಾಬ್ದಾರಿ ಇದೆಯಲ್ಲ. ಕರ್ನಾಟಕದ ಕಾಂಗ್ರೆಸ್ಸಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ನಡೀತಾ ಇದೆ ಅಂತ ಕಾಣುತ್ತೆ ನನಗೆ. 4 ಕಾಲಘಟ್ಟಗಳಲ್ಲಿ ನಾವು ನೋಡ್ತಾ ಬಂದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. 2012ರಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ 4 ಜನರನ್ನು ಆರಿಸ್ಬೋದಾಗಿತ್ತು. 3 ಜನರನ್ನು ಆಯ್ಕೆ ಮಾಡೋ ಅವಕಾಶ ಇತ್ತು. ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ಅಧಿಕೃತ ಅಭ್ಯರ್ಥಿಗಳು 3 ಜನ, MR ಸೀತಾರಾಮ, ಮೋಟಮ್ಮ ಮತ್ತು ಇಕ್ಬಾಲ್ ಅಹ್ಮದ್ ಸರ್ಡ್ಗಿ. ಇಕ್ಬಾಲ್ ಅಹ್ಮದ್ ಸರ್ಡ್ಗಿ ಹೆಸರು ಘೋಷಣೆ ಆಗ್ತಿರೋಂಗೆ ಸಿದ್ದರಾಮಯ್ಯನವ್ರ ಮನೆ ಇಲ್ಲ ಗಾಂಧಿ ಭವನ್ ಪಕ್ಕದಲ್ಲಿತ್ತು, ವಿರೋಧ ಪಕ್ಷದ ನಾಯಕರ ಮನೆ ಆವರಣದಲ್ಲೇ ಅವ್ರ ಶಿಷ್ಯ ಬೈರ್ತಿ ಸುರೇಶ್ ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂದ್ಬಿಟ್ರು. ರಿಸಲ್ಟ್ ಬಂದಾಗ ಏನಾಯಿತು? ಇಕ್ಬಾಲ್ ಅಹ್ಮದ್ ಸರ್ಡ್ಗಿ ಬಲಿಪಶು ಆಗಿಬಿಟ್ರು, ಸೋತು ಹೋಗ್ಬಿಟ್ರು. ಅವರಿಬ್ಬರು ಕಟಾನ್ಕಟ್ಟಿ 19 ಓಟು ಪಡ್ಕೊಂಡು ಸೀತಾರಾಮ ಮೋಟಮ್ಮ ಗೆದ್ದರು. ಬಲಿಪಶು ಆಗಿದ್ದು ಇಕ್ಬಾಲ್ ಅಹ್ಮದ್ ಸರ್ಡ್ಗಿ. ಇವ್ರಿಗೆ 23 ಓಟು. ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗಿಂತ ಇವರು ರೆಬೆಲ್ ಕ್ಯಾಂಡಿಡೇಟ್ಗೆ 24. ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ. ಮುಂದೆ ಜಗದೀಶ್ ಕುಮಾರ್ ಅಂತಂದ್ಬಿಟ್ಟು BJP ಶಾಸಕರು ತೀರ್ಕೊಂಡ್ರು ಹೆಬ್ಬಾಳ ಕ್ಷೇತ್ರದಲ್ಲಿ. ಜಾಫರ್ ಶರೀಫ್ ಅವ್ರ ಮೊಮ್ಮಗ ಕಾಂಗ್ರೆಸ್ ಕ್ಯಾಂಡಿಡೇಟು. ಅಲ್ಲೂ ಅಷ್ಟೇ ಏನೋ ಒಳತಂತ್ರ ಮಾಡಿಬಿಟ್ಟು ಅಲ್ಲೂ ಕಾಂಗ್ರೆಸ್ಗೆ ಸೋಲಾಯಿತು. ಅದಾದಮೇಲೆ ಮತ್ತೊಂದು ಗಮನಿಸಿದೆ, 2018ರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಯಾವುದೋ ಮೇಯರ್ ಚುನಾವಣೆ ಬಂದಿತ್ತು. ಅಲ್ಲಿ ಸ್ಥಳೀಯ ಜನಪ್ರಿಯ ಶಾಸಕ ತನ್ವೀರ್ ಸೇಠ್ ಅವರು ಮೊದಲು ಮಂತ್ರಿಗಿಂತ್ರಿ ಆಗಿದ್ದವರು ಸ್ಥಳೀಯವಾಗಿ JDS ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಮೇಯರ್ ಉಪಮೇಯರ್ ಚುನಾವಣೆ ಇತ್ಯರ್ಥ ಮಾಡಿಕೊಂಡ್ರು. ತಕ್ಷಣ ಅವ್ರನ್ನ ಬ್ಲಾಕ್ ಲಿಸ್ಟಲ್ಲಿ ಇಟ್ಬಿಟ್ರು. ಅವತ್ತಿಂದ ಅವ್ರ ಮಂತ್ರಿಗಿರಿ ಚಾನ್ಸೇ ಹೋಗ್ಬಿಡ್ತು. 2019ರ ಚುನಾವಣೆ ಪೂರ್ವದಲ್ಲಿ ರೋಷನ್ ಬೇಗ್ ಒಂದು ಕಾಮೆಂಟ್ ಮಾಡಿದ್ರು 3 ಜನರ ಬಗ್ಗೆ, ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಮತ್ತು KC ವೇಣುಗೋಪಾಲ್ ಬಗ್ಗೆ. ಮರನೇ ದಿವಸ ಅವ್ರನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಕೊನೆಗೆ ಈ ಕಾಂಗ್ರೆಸ್ ಎಲ್ಲಿಗೆ ಬಂದುಬಿಟ್ಟಿದೆ ಅಂತಂದರೆ, ಎಲ್ಲ ಸಮುದಾಯಗಳ ಎಲ್ಲ ಜಾತಿ ಧರ್ಮದ ತಿರುಳನ್ನು ಭಾಳ ತಮ್ಮದೇ ಆದ ಸೊಗಸಾದ ನಮ್ಮ ಕರ್ನಾಟಕದ ಅತ್ಯುತ್ತಮ ಸಂಸದೀಯ ಪಟುಗಳು ಒಬ್ಬರು CM ಇಬ್ರಾಹಿಂ ಕೂಡ ಸಿದ್ದರಾಮಯ್ಯ ಸಾವಾಸ ಸಾಕೊಂಡು ಹೊರಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಹೀಗಾಗ್ತಾ ಇದೆ? ಆಮೇಲೆ ಯಾವುದೇ ಸಮುದಾಯವನ್ನು ಈ BJP ಅವರು ಹಿಂದೂಗಳೆಲ್ಲ ನಮ್ಮ ವೋಟ್ ಬ್ಯಾಂಕು, ಕಾಂಗ್ರೆಸ್ ಮುಸ್ಲಿಂ ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ನಮ್ಮ ಜನಸಾಮಾನ್ಯರ ರಾಜಕೀಯ ವಿವೇಕಕ್ಕೆ ಮಾಡ್ತಿರೋ ಅಪಮಾನ. ಯಾಕಂದ್ರೆ 1952ರಿಂದ 76 ವರ್ಷಗಳಿಂದ ಬೇರೆ ಬೇರೆ ಚುನಾವಣೆ. ನೀವು ಅಧ್ವಾನ ಆಗಿದ್ದಷ್ಟೇ ಹೇಳ್ತೀರಿ. ಪಕ್ಷದ ವಕ್ತಾರರಲ್ಲಿ ಬಂದು ಕೂತ್ಕೊಂಡಾಗ ನಾನು ರಮೇಶ್ ಅವರಿದ್ರಪ್ಪ, ಮುಸ್ಲಿಂ ಸಮುದಾಯದ ಯಾರ್ಯಾರಿಗೆ ಸರ್ಕಾರ ಆಮೇಲೆ ಏನೇನು ಮಾಡಿದ್ದಾರೆ? ಅಜಿತ್ ಇನ್ನೊಂದು ಹೈಯೆಸ್ಟ್ ನಂಬರ್ ಆಫ್ ಕ್ಯಾಬಿನೆಟ್ ರ್ಯಾಂಕ್ಸ್, ಹೈಯೆಸ್ಟ್ ನಂಬರ್ ಆಫ್ ಕ್ಯಾಬಿನೆಟ್ ರ್ಯಾಂಕ್ಸ್. ಸ್ಪೀಕರು, ಮಂತ್ರಿಗಳು, ನೀವು ಹೇಳಿ ಮತ್ತೆ. ನೋಡಿ ಒಂದು ಅವ್ರು ಹೇಳಿದ್ದಾರೆ ನೋಡಿ, ಕಾಂಗ್ರೆಸ್ ಯಾವತ್ತು ಅಷ್ಟೆಲ್ಲ ಅಧಿಕಾರಗಳನ್ನು ಮುಸ್ಲಿಂ ನಾಯಕರು ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಲಿ ಬರ್ದಿರ ಇರಲಿ, ಯಾವಾಗಲೂ ಕೂಡ ಎಲ್ಲರನ್ನೂ ಒಳಗೊಂಡಂತಹ ಆಡಳಿತವನ್ನು ನಡೆಸಲು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಅದು ನಾವು ಮಾಡಿ ತೋರಿಸಿದ್ದೇವೆ. 2 ಕ್ಯಾಬಿನೆಟ್ ಮಂತ್ರಿಗಳು ಕೊಟ್ಟಿದ್ದೀವಿ, ಒಂದು ಸ್ಪೀಕರ್ ಕೊಟ್ಟಿದ್ದೀವಿ, ಚೀಫ್ ವಿಪ್ ಕೊಟ್ಟಿದ್ದೀವಿ, ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಸೆಕ್ರೆಟರಿ ಕೊಟ್ಟಿದ್ದೀವಿ. ಮುಂದಕ್ಕೂ ಕೂಡ ಅಲ್ಪಸಂಖ್ಯಾತರ ಗೌರವ ನಡೆಸ್ಕೊಳ್ತೇವೆ. ಕೇವಲ ಅಲ್ಪಸಂಖ್ಯಾತರ ಮಾತ್ರ ಅಲ್ಲ, ದಲಿತರನ್ನು ಗೌರವ ನಡೆಸ್ಕೊಳ್ತೀವಿ, ಬ್ಯಾಕ್ವರ್ಡ್ ಅನ್ನು ಗೌರವ ನಡೆಸ್ಕೊಳ್ತೀವಿ, ಬಹುಸಂಖ್ಯಾತರ ಲಿಂಗಾಯತ ಒಕ್ಕಲಿಗರು ಗೌರವ ನಡೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ವಿ. ನಾಟ್ ಎ ಚಾರಿಟಿ. ಅಜಿತ್, ನಮಗೆಲ್ಲ 77ರ ಆಸ್ಪಾಸಲ್ಲಿ ನಮ್ಮ ಮತದಾನದ ಹಕ್ಕು ಬಂದಾಗಿಂದ ನಾವು ಗಮನಿಸ್ತಾ ಇದ್ದೀನಿ, ಕರ್ನಾಟಕದ ಕಾಂಗ್ರೆಸ್ ಸರ್ವಶ್ರೇಷ್ಠ ಮುಸ್ಲಿಂ ನಾಯಕರನ್ನು ಕೊಡ್ತು. ಅಜಿತ್ ಸೇಠ್
ಪ್ರಜಾ ಸಮಾಜವಾದಿ ಪಕ್ಷದ ಹಿನ್ನೆಲೆಯಿಂದ ಬಂದಿದ್ದರು, ಕಾರ್ಮಿಕ ನಾಯಕರಾಗಿದ್ದರು, ಮುಂದೆ ಸಾರಿಗೆ ಸಚಿವರಾಗಿದ್ದರು. ಕಾರ್ಮಿಕ ನಾಯಕರಾಗಿದ್ದಾಗ ಅಸಂಘಟಿತ ವಲಯ, ಬೀಡಿ ಕಟ್ಟೋ ಹೆಣ್ಮಕ್ಳು ಬಹುಪಾಲು ಹೆಣ್ಮಕ್ಳೇ, ಅವ್ರಿಗೆ ಜೀವನ ಭದ್ರತೆ ಒದಗಿಸಿದ್ರು, ಕಾನೂನು ನಿಯಮಾವಳಿಗೆ ಬದಲಾವಣೆ ತಂದುಬಿಟ್ಟು ಅವ್ರ ಬದುಕಿನಲ್ಲಿ ನೆಮ್ಮದಿ ತಂದುಕೊಟ್ರು. ಅಷ್ಟೇ ಅಲ್ಲ, ಐಡಿಯಲ್ ಜಾವಾ ಫ್ಯಾಕ್ಟ್ರಿ, ಲ್ಯಾಕ್ ಆ್ಯಂಡ್ ಪೇಂಟ್ ಫ್ಯಾಕ್ಟ್ರಿ ಅಲ್ಲಿದ್ದ ಕಾರ್ಮಿಕರು ಕೂಡ ಅದೇ ಥರ ಸೇವಾ ಭದ್ರತೆ, ದುಡಿಯೋ ಪರಿಸರದ ಭದ್ರತೆ ಮಾಡಿದ್ರು. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಬಂದಾಗ ಇನ್ನೊಂದು ಇನ್ನೊಂದು ಅಷ್ಟೇ ಅಲ್ಲ, ಎಮರ್ಜೆನ್ಸಿ 76ರಲ್ಲಿ ಎಲ್ಲ ಈ ಪ್ರೈವೇಟ್ ಟೂರಿಸ್ಟ್ ಬಸ್ಗಳನ್ನ ರಾಷ್ಟ್ರೀಕರಣ ಮಾಡಿಬಿಟ್ರು. ಅದು ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು. ಅಜಿತ್ ಸೇಠ್ ಆ ಥರದ ಒಂದು ಸಮಾಜವಾದಿ ದೃಷ್ಟಿಕೋನ ಆಯ್ತು. ಈ ವಿಷಯ ನಾನು ಕಾಂಗ್ರೆಸ್ ಪಕ್ಷ ಇವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಹೆಂಗೆ ನಡೆಸ್ಕೊಳ್ಳುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ ಮೂಲದಿಂದ ಬಂದ ಅಬ್ದುಲ್ ನಜೀರ್ ಸಾಬ್ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಕುಡಿಯುವ ನೀರಿನ ಕ್ರಾಂತಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ರಾಜೀವ್ ಗಾಂಧಿಯವರು ಅವರಿಂದ ಪ್ರಭಾವಿತರಾಗ್ಬಿಟ್ಟು ದೇಶದಲ್ಲಿ 73-74 ಸಂವಿಧಾನ ತಿದ್ದುಪಡಿ ತಂದರು. ಜಾಫರ್ ಶರೀಫ್ ಯೂನಿಗೇಜ್ ಇಡೀ ದೇಶಾದ್ಯಂತ ಏಕರೂಪ ಬ್ರಾಡ್ಗೇಜ್ ರೈಲ್ವೆ ಮಾರ್ಗ ಮಾಡೋದ್ರಲ್ಲಿ ಶ್ರದ್ಧಾಪೂರ್ವಕವಾಗಿ ಪರಿಶ್ರಮಿಸಿದ್ರು. ಏನ್ ಮಾಡಿದ್ರು? ಜಾಫರ್ ಶರೀಫ್ ಮೊಮ್ಮಗನ್ನು ಸೋಲಿಸಿದ್ರಿ. ಈಗ ಇವರು ಅಜಿತ್ ಸೇಠ್ ಮಗನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟಿದ್ರೆ ಅದಷ್ಟೇ ಅಲ್ಲ, ಅವ್ರು ಬಿಟ್ಬಿಡಿ. ಎರಡನೇ ತಲೆಮಾರು ಸೋಲ್ಸಿದ್ರು ನಾವು ಟಿಕೆಟ್ ಕೊಟ್ಟು ನಾವೇ ಸೋಲಿಸ್ತೀವ? ಏನ್ ಮಾತಾಡ್ತಾರ್ರಿ ಇವರು? ಒಂದ್ ನಿಮಿಷ, ಈಗಿರೋ ಆರೋಪನೂ ಅದೇ ರೀ, ನೀವೇ ಟಿಕೆಟ್ ಕೊಟ್ಟು ನಿಮ್ಮವರೇ ಅವ್ರ ವಿರುದ್ಧ ಮಾಡಿದ್ದಾರೆ ಅನ್ನೋದೇ ಆರೋಪ. ಅದಕ್ಕೆ ಕ್ರಮ ಕೈಗೊಂಡ್ರು ಕೂಡ ನೀವು ಪ್ರಶ್ನೆ ಮಾಡ್ತೀರಲ್ಲ, ಏನ್ ಹೇಳ್ಬೇಕು? ಅದು ಕ್ರಮ ಕೈಗೊಂಡ್ರು ಪ್ರಶ್ನೆ ಮಾಡ್ತೀರಲ್ಲ, ಏನ್ ಹೇಳ್ಬೇಕಾಗಾದ್ರೆ? ಇಂದಿರಾ ಗಾಂಧಿ ಪ್ರಶ್ನೆ ಅವ್ರು ಮಾಡ್ತಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಬಟ್ ಡಿಬೇಟ್ ಆಗ್ತಾ ಇರೋದೇ ಆ ಕಾರಣಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಜಾಫರ್ ಶರೀಫ್ ಅವರು ನನ್ನ ಜೊತೆ, ಅವ್ರ ಜೊತೆ ಗರಡಿಯಲ್ಲಿ ಬೆಳೆದವ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಜಾಫರ್ ಶರೀಫ್ ಆರ್ಡಿನರಿ ಕುಟುಂಬದಿಂದ ಬಂದವ್ರನ್ನ ದೊಡ್ಡ ನಾಯಕರಾಗಿ ಮಾಡಿದ್ರು ಯಾರು? ಕಾಂಗ್ರೆಸ್ ಪಕ್ಷ. ಸರ್, ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು, ಅದನ್ನೇ ನಾವು ಒಪ್ಕೊಂಡಿರೋದು. ಇವತ್ತು ನಂಬಿಕೆ ಇಟ್ಕೊಂಡಿದ್ದು ಅಲ್ಪಸಂಖ್ಯಾತರ ಗೌರವ ಇಟ್ಕೊಂಡಿದ್ದೀವಿ ನಾವು. ಒಂದ್ ನಿಮಿಷ, ಈಗ ಇವ್ರು ಹೇಳಿದರು ನಾವು 13% ಇದ್ದೀವಿ, ನಮಗೆ 15 ಟಿಕೆಟ್ ಕೊಟ್ಟರು ಅಂತ. ಹೌದು, ಕೊಟ್ಟರು. PECನಲ್ಲಿ ನಮ್ಮ ಸಮಾಜದಿಂದ 4-5 ಜನ ಮೆಂಬರ್ ಇದ್ದರು. ನಮ್ಮ ಸಮಾಜದಿಂದ ಎಲ್ಲರಿಗೂ ಕನ್ಸಲ್ಟೇಷನ್ ಆಯಿತು, ರಿಲಿಜಿಯಸ್ ಲೀಡರ್ಸ್ ಎಲ್ಲರಿಗೂ ಕನ್ಸಲ್ಟೇಷನ್ ಆಗಿ ಇದು 15 ಸೀಟ್ ಅನೌನ್ಸ್ ಆಗಿದೆ. ಅದನ್ನೆಲ್ಲ ನಾವು ಒಪ್ಕೊಂಡಿದ್ದೀವಿ. ನಾವು ಒಪ್ಕೊಂಡಿದ್ದ ಮೇಲೇ ಇಷ್ಟೆಲ್ಲ ಓಟ್ ಆಗಿದ್ದು. ಕರೆಕ್ಟ್. ಅದು ನಾವು ಒಪ್ಕೊಂಡ್ವಿ. ಆವಾಗ ನಾವು 25 ಕೇಳಿದ್ವಿ, ಬಾರ್ಗೇನ್ ಆಯಿತು. ನಮ್ಮ ಸಮಾಜ ಏನಿದೆಯಲ್ಲ, ಈ BJP ಅಂತ ಆಡಳಿತದಲ್ಲಿ ನೊಂದಿ ಭಾಳ ಅನುಭವಿಸಿತ್ತು. ನಮಗೆ ಆವಾಗ ನಮಗೆ ಅಧಿಕಾರಕ್ಕಿಂತ ನಮ್ಮ ಹೆಣ್ಮಕ್ಳನ್ನ ಹೆಂಗೆ ಉಳಿಸ್ಬೇಕು, ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋರನ್ನ ನಾವು ಯಾವ ಪರಿಸ್ಥಿತಿಯಿಂದ ಅಲ್ಲಿ ಯಾವ ಸರ್ಕಾರನ ಇರಲಿ, ನಾವು ಎಷ್ಟು ಜನರ ಇರಲಿ, ಅದನ್ನ ರಕ್ಷಣೆ ಮಾಡೋರು ಯಾರು? ಹೋಗ್ಲಿ ಅಂತ ನಾವು ಕಾಂಗ್ರೆಸ್ ಒಂದೇ ಪಕ್ಷ ಇಲ್ಲಿ ಫೈಟ್ ಮಾಡೋದು. ನಮ್ಗೆ ಕಾಂಗ್ರೆಸ್ ಒಂದೇ ಪಕ್ಷ. ಈಗ ನಮಗಿರೋದು, ನಮಗೋಸ್ಕರ ಫೈಟ್ ಮಾಡ್ತಾ ಇರೋದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ, ಖರ್ಗೆ ಸಾಹೇಬ್ರು ಮಾಡ್ತಾ ಇದ್ದಾರೆ, ಇಲ್ಲಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸರ್ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವವನ್ನು ನಂಬಿದೀವಿ, ನಾವು ನಂಬಿ ಅವ್ರಿಗೆ ಓಟ್ ಹಾಕ್ತಾ ಇದೀವಿ. ಸರ್, ಒಂದೇ ನಿಮಿಷ ಪ್ರಶಾಂತ್, 13% ಜನ ಇದ್ದಾರೆ, 13% ನಾವು ಮುಸ್ಲಿಂ ಜನಸಂಖ್ಯೆ ಇದೆ, 15 ಟಿಕೆಟ್ ಕೊಟ್ಟಿದ್ದಾರೆ. ಒಂದು ನಿಮಿಷ ನಾಗರಾಜ್, ಅದು ಒಂದೇ ನಿಮಿಷ. ಇದು ಒಂದು ಕ್ಲಾಸಿಕ್ ಚರ್ಚೆ ಆಗಿತ್ತು, ನಿಮ್ಗೆ ನೆನಪಿರ್ಬೇಕು, ಅವಾಗ ವೈರಲ್ ಆಗ್ತಾ ಇರುತ್ತೆ. ನರೇಂದ್ರ ಮೋದಿ ಮತ್ತು ದಿಗ್ವಿಜಯ್ ಸಿಂಗ್ ಮಧ್ಯದಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ, ಆಪ್ಕೆ ಅರಿಥಮೆಟಿಕ್ ಮೇ ನೈ ಬೈಠ್ ರಹಾ ಹೋ ಅಂತ. ಅಲ್ಲ, ಅದು ನೋಡಿ 13% ದೇಶದಾದ್ಯಂತ ನಡೀತಿದೆ. 13% ಇದೆ ಅಂದ ಮಾತ್ರಕ್ಕೆ ನೀವು ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. 13% ವಿರುದ್ಧ ಉಳಿದವರು ಧ್ರುವೀಕರಣದ ಪಾಲಿಟಿಕ್ಸ್. ಯಾಕಂದ್ರೆ 50 ಸೀಟ್ ಕೊಟ್ಬಿಟ್ರೆ ಧ್ರುವೀಕರಣ ಆಗುತ್ತೆ. ಅದೇ ಇಲ್ಲಿ ಬಹಳ ಸೈಲೆಂಟಾಗಿ ಕಳೆದ 10 ವರ್ಷಗಳ ರಾಜಕಾರಣ ಗಮನಿಸಬೇಕು. 2021ರಿಂದ ಆಚೆಗೆ BJPಯ ಸ್ಟ್ರೆಂತ್ ಯಾರಿದ್ರು ಅವರೇ BJPಯ ವೀಕ್ನೆಸ್ ಆದರು. ನಿಮ್ಗೆ ಪ್ರವೀಣ್ ನೆಟ್ಟಾರು ಹತ್ಯೆ ನಂತರ ನಳಿನ್ ಕುಮಾರ್ ಕಟ್ಲು ಮಂಗಳೂರಿಗೆ ಹೋದಾಗ ಏನಾಯಿತು, BJPಯ ಸ್ಟ್ರೆಂತ್ ಇದ್ದಿದ್ದು ಹಿಂದೂ ಕಾರ್ಯಕರ್ತರು. ಆದರೆ BJPಯ ಆಡಳಿತ ಮುಂದೆ ಹೋಗ್ತಾ 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 ಅದೇ ಕಾರ್ಯಕರ್ತರು ಬೇಸರಕೊಂಡ್ರು, BJP ಅಧಿಕಾರ ಕಳ್ಕೊಂಡು. ಪಾಲಿಟಿಕ್ಸ್ನಲ್ಲಿ ಹಿಂಗಾಗತ್ತೆ ಅನೇಕ ಬಾರಿ. ಯುವರ್ ಸ್ಟ್ರೆಂತ್ ವಿಲ್ ಬಿಕಮ್ ಯುವರ್ ವೀಕ್ನೆಸ್. ಇಲ್ಲೂ ಕೂಡ ಈಗ ದಾವಣಗೆರೆ, ಈಗ ಬರೀ ದಾವಣಗೆರೆಯ 1 ಸೀಟ್ ಹಂಚಿಕೆ ಈ ಪರಿಯ ನರೇಟಿವ್ ಬಿಲ್ಡ್ ಯಾಕಾಗ್ತಿದೆ? ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಎಷ್ಟು ಬೇಸರಗೊಂಡಿದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ನ ಎಕೋಸಿಸ್ಟಮ್, ಈಗ ಅಬ್ದುಲ್ ರಜಾಕ್ ಯಾರು ಅಂತ ನಾವು ಕೇಳ್ತಿದ್ದೀವಿ. ಅಬ್ದುಲ್ ರಜಾಕ್ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಎಕೋಸಿಸ್ಟಮ್.
ಕಾಂಗ್ರೆಸ್ ಎಕೋಸಿಸ್ಟಮ್ ಪೂರ್ತಿ ಕೇಳಿಸ್ಕೊಡ್ರಿ Our party doesn't accept any communal thinking person. ನಾಗರಾಜ್ ಯಾದವ್ ಪೂರ್ತಿ ಕೇಳಿಸ್ಕೊಡ್ರಿ. You are a Muslim. ನಾಗರಾಜ್ You ಯಾದವ್ don't accept anybody is communal in nature. ನಾಗರಾಜ್ ಯಾದವ್ We will not accept. ನಾಗರಾಜ್ ಯಾದವ್ Who is blackmailing? ನಾಗರಾಜ್ ಯಾದವ್ ಕಾಂಗ್ರೆಸ್ ನಾಗರಾಜ್ ಯಾದವ್ ಅವೆಲ್ಲ JDS ಅಲ್ಲಿ ಇಟ್ಕೊಳ್ಳಿ. ಪ್ರಶಾಂತ್. ನೀವು JDS ಗೆ ಬಂದಲ್ಲ ಅಲ್ಲಿ ಇಟ್ಕೊಳ್ಳಿ. JDS ಅಲ್ಲಿ ನಾಗರಾಜ್ ಯಾದವ್ You are not ನಾಗರಾಜ್ ಯಾದವ್ with me at all. ನಾಗರಾಜ್ ಯಾದವ್ Any level to debate with me. You are a most communal person. ನಾಗರಾಜ್ ಯಾದವ್ ನಾನು ಹೇಳ್ತೀನಿ ಕೇಳಿ ಅವ್ರ ಸರ್. ಆ ಮಾತು ಯಾಕೆ ಹೇಳಿದ್ರಂತಾರು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೇಳಿ. ನಾವು ಒಂದು ಆ ನಿಮಿಷ. ಮಾತು ಯಾಕೆ ಹೇಳಿದ್ರಂತಾರು ಮೋಕ್ಷಿಗೆ ಸಂಬಂಧಪಟ್ಟ Sentence complete ಆಗಿ ಕೇಳಿಸ್ಕೊಳ್ಳಿ. ನಾವು ಅಲ್ಪಸಂಖ್ಯಾತರಿಗೆ ಗೌರವದಿಂದ ನಡ್ಕೊಂಡಿದ್ದೇವೆ. ಸಂವಿಧಾನ ಆಶಯಗಳ ಗೌರವ ಕೊಡ್ತೇವೆ. ನೀವ್ ಹೇಳೋದಲ್ರಿ ನಾವ್ ಹೇಳ್ತೀವ್ರಿ ಅದನ್ನ ಮುಸ್ಲಿಮರನ್ನ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದೆ. ನಾವ್ ಹೇಳ್ತಾ ಇದೀವಿ ಅದನ್ನ ನೀವೇನ್ ಹೇಳೋದು? ಎಸ್ We are better spokesperson than him. ಇವತ್ತು ದಾವಣಗೆರೆಯ ಒಂದು ಸೀಟ್ ಹಂಚಿಕೆಯ ವಿಷಯ ಕಾಂಗ್ರೆಸ್ ಇಕೋಸಿಸ್ಟಮ್ನ ಬೇಸರಕ್ಕೆ ಯಾಕೆ ಕಾರಣ ಆಗಿದೆ ಅಂತಂದರೆ ಕಾಂಗ್ರೆಸ್ನ ಒಳಗಡೆ ಆಂತರಿಕ ರಾಜಕಾರಣದಿಂದ ಒಂದಿಷ್ಟು ಮುಸ್ಲಿಮರು ಆ ಕಡೆ ಒಂದಿಷ್ಟು ಮುಸ್ಲಿಮರು ಈ ಕಡೆ. ಆ್ಯಕ್ಚುಲಿ ಇದು ಯಾಕೆ ಫ್ಲೇರ್ ಅಪ್ ಆಗ್ತಿದೆ? ಇಲ್ಲಾಂದ್ರೆ ಒಂದು ಬೈ ಇಲೆಕ್ಷನ್ ನಿಮ್ದು ಅಲ್ಲೇ ಇರಲಿಲ್ಲ ಟಿಕೆಟ್, ನಿಮ್ಗೆ ಯಾರೂ ಕೊಡ್ತಿರ್ಲಿಲ್ಲ ಟಿಕೆಟ್. ಆ ಟಿಕೆಟಿಂದ ಕಾಂಗ್ರೆಸ್ ಮುಸ್ಲಿಮರನ್ನ ಕೈ ಬಿಟ್ಟಿದೆ ಅನ್ನುವ ಮಟ್ಟಕ್ಕೆ ನರೇಟಿವ್ ಬಿಲ್ಡ್ ಮಾಡ್ತಾ ಇರೋರು ಯಾರು? ಓಕೆ, ಅದರ ಲಾಭ SDPI ತಗೊಳ್ತಾ ಇರಬೇಕು, ಬಟ್ ಮಾಡ್ತಾ ಇರೋರು ಯಾರು? ಜಮೀರ್ ಅಹ್ಮದ್ ಖಾನ್, ನಜೀರ್, ಜಬ್ಬಾರ್ ಇವರೇ ಮಾಡ್ತಾ ಇರೋದು. ಹೀಗಿರುವಾಗ ನನಗನ್ಸುತ್ತೆ ಈಗ ನೀವು ಕ್ರಮ ಅವ್ರು ಏನ್ ಮಾಡ್ತಿದ್ದಾರೆ ಸರ್. ಈಗ ನನ್ನ ಮಾತು ನಾನು ಹೇಳ್ತೇನೆ ರೀ, ನಿಮ್ಮ ಮಾತು ನೀವು ಹೇಳಿ ಅಷ್ಟೇ. ಈಗ ಕಾಂಗ್ರೆಸ್ ನನಗನ್ಸುತ್ತೆ ಬ್ಲೇಮ್ ಹ್ಯಾಸ್ ಟು ಬಿ ಟೇಕನ್ ಬೈ ಕಾಂಗ್ರೆಸ್ ಹೈಕಮಾಂಡ್. ಇಲ್ಲಿ ಬಣ ಇದೆ, ಇಲ್ಲಿ ಮುಸ್ಲಿಂ ನಾಯಕರ ನಡುವೆ ತಿಕ್ಕಾಟ ಇದೆ, ಅವ್ರು ಜಗಳ ಆಡೋರೆ, ಅದು ನಿಮ್ಗೆ ಗೊತ್ತಿದ್ದ ವಿಷಯ ಇತ್ತು. ಹೀಗಿರುವಾಗ ದಾವಣಗೆರೆಯ ದಕ್ಷಿಣದ ಟಿಕೆಟ್ ಬಂದಾಗ ನೀವು ಇನ್ನೂ ಕೇರ್ಫುಲಿ ಹ್ಯಾಂಡಲ್ ಮಾಡಿದರೆ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ಜಮೀರ್ ಮತ್ತು ಜಬ್ಬಾರ್ ಮತ್ತು ನಜೀರನ್ನು ಕರೆಸ್ಕೊಂಡು ಮೊದಲೇ ನೀವು ಕೈ ಹಿಡಿಸಿ ಮಲ್ಲಿಕಾರ್ಜುನರನ್ನು ಕರೆಸಿ ಒಂದು ಸಾರಿ ಹೇಳಿಸ್ಬಿಟ್ಟಿದ್ರೆ, ಪಾಲಿಟಿಕ್ಸಲ್ಲಿ ಒಂದು ಸಾರಿ ಏನ್ರಿ? ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಎ ಗೇಮ್ ಆಫ್ ಫ್ಲೆಕ್ಸಿಬಿಲಿಟಿ. ನಿಮ್ಗೊಂದು ಸಾರಿ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ? ಹೀಗಿರುವಾಗ ಇದು ಇಷ್ಟು ಫ್ಲೇರ್ ಅಪ್ ಆದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಾಗರಾಜ್ ಯಾದವ್ ಅವರ ವೀರಾವೇಶದ ಭಾಷಣಗಳು ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್ ಆಗ್ಬೋದು. ಇದು ಸೈಯದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸೈಯದ್ ಅವರೇ, ಇದು ಹೋಗಿ ಫೈನಲಿ ನಿಲ್ಲದೆ ಎಲ್ಲಿಗೆ? ಸರ್ ಇವಾಗದಲ್ಲ 2028ರ ಅಪಾಯನ ಏನಾದ್ರು ನೋಡ್ತಾ ಇದ್ದೀರಾ? ಇಲ್ಲ, ಇದೊಂದು ಕೇವಲ ದಾವಣಗೆರೆ ಒಂದು ಕ್ಷೇತ್ರದ ಸಮಸ್ಯೆ ಸರ್. ಇದು ವೈಯಕ್ತಿಕ ಏನು ಇವತ್ತಲ್ಲೇ ಜಬ್ಬಾರ್ ಇರ್ಬೋದು, ಸಿರಾಜ್ ಕಿಲೋ ನಾಲ್ಕು ನಾಯಕರಲ್ಲಿದ್ದರೆ ಇದು ಇಷ್ಟೆಲ್ಲ ಪ್ರಭುಗಂಡ ಆಗ್ತಾ ಇದೆ. ಇದು ನಾಲ್ಕರಿಂದ ಇದು ಅಂತ್ಯ ಆಗ್ತದೆ. ಇವತ್ತು ಏನಾಗಿದೆ ಅಂದರೆ ನಾಯಕರ ಬಗ್ಗೆ ಎತ್ಕಟ್ಟುವಂಥ ಕೆಲಸ ಆಗಿರ್ಬೋದು, ಸಮಾಜದ ಬಗ್ಗೆ ತಂದಿಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಮೊದಲಿನಿಂದ ಕೆಲಸನ ಹಲೋ ನೀವು ನಾ ಕೇಳಿದಕ್ಕಷ್ಟು ಉತ್ತರ ಕೊಡಿ. ಹಲೋ ಇವತ್ತು ಇವಾಗ ಎಲ್ಲ ಪಕ್ಷ ಅಂದ್ಕೊಳ್ಳೆ ಅವ್ರಿಗೆ ಜವಾಬ್ದಾರಿ ಇರ್ತೈತೆ. ಎಲ್ಲರೂ ಕೂಡ ಇವತ್ತು ಆ ಚುನಾವಣೆ ಮಾಡಿದ್ದಾರೆ, ತಮಗೆಲ್ಲ ತಾವು ನೋಡಿದ್ವಿ. ಅಲ್ಲಿ ಯಾರು ಬಂದಿದ್ದಾರೆ ಯಾರಿಲ್ಲ ಅಂತ ಎಲ್ಲ ಕೂಡ ಗಮನ ಇದೆ. AICC ವರದಿ ಇದೆ. ಅಭಿಷೇಕ್ ದತ್ತ ಇರ್ಬೋದು, ಸ್ವಲ್ಪ ಸುರ್ಜೇವಾಲ ಸಾಹೇಬ್ರು ಇರ್ಬೋದು, ಲೋಕಲ್ ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು, ನಮ್ಮ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಎಲ್ಲ ಸಚಿವರು ಇರ್ಬೋದು, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಇಲೆಕ್ಷನ್ ಚುನಾವಣೆ ನಡೆದಿದೆ. ಸರ್ವೇ ಸಾಮಾನ್ಯ ಬೈ ಎಲೆಕ್ಷನ್ ಎಲ್ಲ ಇಡೀ ಸರ್ಕಾರ ಇರ್ತೈತೆ. ಅಲ್ಲಿ ಯಾರೇನು ಕೆಲಸ ಮಾಡಿ ಯಾರಿಗೆ ಜವಾಬ್ದಾರಿ ಇರ್ತೈತೆ ಎಲ್ಲ ಮಾಡಿದ್ದಾರೆ. ಯಾರು ಮಾಡಿಲ್ಲ ಅವ್ರ ಬಗ್ಗೆ ಶಿಸ್ತು ಕ್ರಮ ತೊಗೊತಾರೆ. ಅದು ಪಕ್ಷದ ಆಂತರಿಕ ವಿಚಾರ, ಅದ್ರ ಬಗ್ಗೆ ಇರಲಿ. ಆದರೆ ಇವತ್ತು ಪಕ್ಷದ ಬಗ್ಗೆ ನೀವು ಪಕ್ಷದ ಡ್ಯಾಮೇಜ್ ಮಾಡುವಂಥ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಯಾಕಂದರೆ ಪಕ್ಷ ಬರಬೇಕಾದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಸಮಾಜ ರಾಜಕಾರಣದಲ್ಲಿ ನಡೆಯೋದೇ ಅಲ್ವಾ? ವಿಶೇಷವಾಗಿ ಅಲ್ಪಸಂಖ್ಯಾತ ಯಾವುದೇ ಒಬ್ಬ ನಾಯಕನಿಗೆ ಆತನ ಪಕ್ಷದಿಂದ ತೊಂದರೆ ಆದರೆ ಆತನ ಸಮುದಾಯ ಬಂದು ನಿಂತ್ಕೊಳ್ಳುತ್ತೆ ಸರ್ ಬೆಂಬಲಕ್ಕೆ. ಮಠಾಧೀಶರು ಬರ್ತಾರೆ, ಸಮುದಾಯದ ಸಂಘಟನೆಗಳು ಬರ್ತವೆ. ಹಂಗೆ ಇವ್ರು ಮಾಡ್ತಿದಾರಪ್ಪ, ರೆಡಿ ಇರ್ತಾರ ಅವರು. ಮೊದಲೇ ಮಾಡಿದ್ರೆ ಟಿಕೆಟ್ ಇವತ್ತು ಎಲ್ಲ ನಾಯಕರು ಸೇರೇ ಕೇಳಿದ್ದಾರೆ, ಅದು ಸಿಕ್ಕಿಲ್ಲ. ಪಕ್ಷದ ಪಾರಂಪರಿಕವಾಗಿ ಇವತ್ತು ಯಾರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟಿದೆ. ಅದ್ರಲ್ಲಿ ಏನಿದೆ ಹೇಳ್ರಿ? ಇಲ್ಲಿ ಅಲ್ಲಿ ಯಾವ್ದಾರ ಸೀಟಿಗೆ MLA ಬಿಟ್ಟು ಕೊಟ್ಟಾರಿಲ್ಲ. ಮುಂದೆ ಇದೆ, ನಮಗೂ ಆಗಬೇಕಾಗಿದೆ ಸೀಟ್ ಹೆಚ್ಚಿಗೆ ಮಾಡೋಣ. ಆದರೆ ಇವತ್ತು ನಮ್ಮ ರಾಷ್ಟ್ರೀಯವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಇವತ್ತು ಅಲ್ಪಸಂಖ್ಯೆ ಎಲ್ಲ ಸಮಾಜದ ಜೊತೆ ಇವತ್ತು ಹಿಂದುಳಿದಿರ್ಬೋದು, ಎಲ್ಲ ದಲಿತರಿರ್ಬೋದು, ಇವತ್ತು ಅಲ್ಪಸಂಖ್ಯಾತರ ಪಕ್ಷ ಯಾವ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ನಾವು ಹಕ್ಕನ್ನು ನಾವು ಪಡಿಬೇಕಾಗೈತೆ. ನಾವೆಲ್ಲರೂ ಸೇರಿ ಇವತ್ತು ಸರ್ಕಾರ ತಂದಿದ್ದೇವೆ. ಈಗಾಗಲೇ ಸಮೀಪ 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಇದೆ. ನಮ್ಮ ಸಮಾಜದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಇವತ್ತು ಭಾಳಷ್ಟು ಜ್ವಲಂತ ಸಮಸ್ಯೆ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಯಾವುದು ಕೂಡ ಕೆಲಸ ನಾವು ಇವತ್ತು ಈ ಸರ್ಕಾರ ಬರಬೇಕಾದ್ರೆ ಯಾವ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀರಿ? ಬರೀ
ಬಿಜೆಪಿನ ಒಂಥರ ದೆವ್ವದ ತರ ತೋರಿಸಿ ನೀವು ಬಿಜೆಪಿ ಬಂದ್ಬಿಡುತ್ತೆ ನೋಡಿ, ಬಿಜೆಪಿ ಬಂದ್ಬಿಡುತ್ತೆ ನೋಡಿ ಅಂತ ಓಟ್ ಹಾಕ್ಸ್ಕೊಂಡು ಅಬ್ದುಲ್ ರಜಾಕ್ ಒಂದ್ ನಿಮಿಷ ಪ್ಲೀಸ್, ಒಂದ್ ನಿಮಿಷ ಅಬ್ದುಲ್ ರಜಾಕ್ ಒಂದ್ ನಿಮಿಷ, ಸೈಯದ್ ಅವ್ರೆ ಒಂದ್ ನಿಮಿಷ ಬಂದೆ. ಎಲ್ಲರೂ ಸೇರಿ ಇವತ್ತು ಪಕ್ಷ ಕಟ್ಟಿದ್ದಾರೆ. ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ, ಇಬ್ಬರ ಮೇಲೆ ಆಕ್ಷನ್ ಆಯ್ತು. ನೆಕ್ಸ್ಟ್ ಸೈಯದ್ ಅವ್ರ ಒಂದೇ ನಿಮಿಷ, ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ ಆಕ್ಷನ್ ಆಯ್ತು. ಸರ್ ಒಂದೇ ನಿಮಿಷ, ಜಬ್ಬಾರ್ ಅವ್ರ ಮೇಲೆ, ನಜೀರ್ ಅಹಮದ್ ಮೇಲೆ ಆಕ್ಷನ್ ಆಯ್ತು. ನೆಕ್ಸ್ಟ್ ಆಕ್ಷನ್ ಜಮೀರ್ ಮೇಲೆ ಅನ್ನೋ ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ, ನಿಮಗಾರು ತಾಳ್ಮೆ ಇರಲಿ. ನೆಕ್ಸ್ಟ್ ಆಕ್ಷನ್ ಜಮೀರ್ ವಿರುದ್ಧ ಅನ್ನುವ ಮಾತಾಡೋದಕ್ಕೆ ಶುರುವಾಯಿತು. ಅದೇ ಟೈಮ್ಗೆ ಈಗ ಜೂನ್ ನಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾ ಇದ್ದಾವೆ. ಜಮೀರ್ ಅಹಮದ್ ಮೇಲೆ ಆಕ್ಷನ್ ಆಗಬಾರ್ದು, ವಿಧಾನ ಪರಿಷತ್ತು ರಾಜ್ಯಸಭೆಯಲ್ಲಿ ಮುಸ್ಲಿಮರಿಗೆ ಒಂದಷ್ಟು ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡಲಾಗ್ತಾ ಇದೆ ಅಷ್ಟೇ. ನೀವೇನ್ ಪ್ರೆಸ್ ಮೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ನೋಡಿ, ಜಮೀರ್ ಅಹಮದ್ ಸೇಫ್ ಆಗಬೇಕು, ಜಬ್ಬಾರು ನಜೀರ್ ಅಹಮದ್ ಮತ್ತೆ ಪಾರ್ಟಿ ಒಳಗೆ ಬರಬೇಕು, ಅದರ ಜೊತೆಗೆ ವಿಧಾನ ಪರಿಷತ್ತು ರಾಜ್ಯಸಭೆಯಲ್ಲಿ ಒಂದಷ್ಟು ಸ್ಥಾನ ಸಿಗಬೇಕು. ಇಷ್ಟೇ ಅಲ್ವಾ ಉದ್ದೇಶ? ಇಲ್ಲ ಇದಕ್ಕೆ ಇದು ಬಿಟ್ರೆ ಕಾಂಗ್ರೆಸ್ಗೆ ನೀವು ಬೇಕು, ನಿಮ್ಮ ಕಾಂಗ್ರೆಸ್ ಬೇಕು ಇಲ್ಲ. ಅದೇ ತುಂಬಾ ದೊಡ್ಡ ದಿಗ್ಭ್ರಮೆ ಇದೇನೆ. ದಿಗ್ಭ್ರಮೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಬೇಕು ಅಂತ ನಾನು ಮೊದಲೇ ಓಪನ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾಂಗ್ರೆಸ್ಗೆ ಮುಸಲ್ಮಾನರು ಬೇಕು, ಆದ್ರೆ ನಮಗ್ ಕಾಂಗ್ರೆಸ್ ಬೇಡ ಸರ್. ವಿತಂಡವಾದಕ್ಕೆಲ್ಲ ಟೈಮ್ ಯಾಕೆ ಕೊಡ್ತೀರಿ ಪಕ್ಷದಲ್ಲಿ ನಾವು ಖುಷಿಯಾಗಿರ್ತೀವಿ ಸರ್. ಮುಸಲ್ಮಾನರು ಈ ರಾಜ್ಯದ ಮುಸಲ್ಮಾನರು ಬಹುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇರೋದು, ಮಿಕ್ಕಿದ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಲ್ಲ. ಅಲ್ಲಿ ಮುಸಲ್ಮಾನ ವಾಸಿಸ್ತಾ ಇಲ್ವಾ, ಬಾಳ್ತಾ ಇಲ್ವಾ? ಕೂತಿದೆ ಅಣ್ಣ ಒಂದೇ ಇಲ್ಲ, ಒಂದೇ ಮುಸ್ಲಿಂ ವೋಟ್ ಹಾಕ್ತಾರೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ. ಒಂದು ಕುಟುಂಬದ ಮುಂದೆ ಒಂದು ಸಮುದಾಯ ಬಗ್ಬೇಕು ಅಂದ್ರೆ ನಮ್ಮಲ್ಲಿ ಸ್ವಾಭಿಮಾನ ಇಲ್ವಾ? ಎಲ್ಲ ನಮ್ಮ ನಾಯಕರು ಎಲ್ಲರೂ ಸೇರಿ ಹೋಗ್ಬಿಟ್ಟು ಕೇಳಿದಾಗ ಅದು ಪಕ್ಷ ಅವ್ರಿಗೆ ಗೌರವಿಸ್ಬಿಟ್ಟು ಎಲ್ಲರೂ ಬಂದು ಕೇಳಿದಿರಲ್ಲ, ಆಯ್ತು ಅಂತ. ವಿನೇಬಿಲಿಟಿ ಇಸ್ ದ ಫ್ಯಾಕ್ಟರ್ ಅಂದ್ರೆ ಒಂದು ಸಿಟ್ಟಿಂಗ್ ಮಿನಿಸ್ಟರ್ ಕೊಡ್ರಿ ನೀವು. ಹೇಗೆ ಶಿಗಾವ್ನಲ್ಲಿ ನಾನು ಯಾಸೀರ್ ಪಠಾಣ್ಗೆ ಗೆಲ್ಲಿಸ್ಕೊಂಡು ಬಂದು ಅದೇ ತರ ಗೆಲ್ಲಿಸ್ಕೊಂಡ್ ಬರ್ತೀನಿ, ಇಲ್ಲಾಂದ್ರೆ ಪಠಾಣ್ ಗೆಲ್ಲಲಿಕ್ಕೆ ಸಹಾಯ ಮಾಡೋರೆ. ಸುಮ್ಮನೆ ನೀವು ಒಬ್ಬರೇ ಕೆಲಸಕ್ಕೆ ಬಂದು ಹೇಳ್ಬಾರ್ದು, ಕೆಲಸ ಮಾಡ್ತಾರೆ. ಚಾಲೆಂಜ್ ಬಗ್ಗೆ ಹೇಳ್ತಾ ಇರೋದು ಸರ್. ಏನೇನು ಹೇಳಕ್ ಹೋಗ್ಬಾರ್ದು. ಇಬ್ರಾಹಿಂ ಅವರೇ, ನನಗೆ ಕಾಣಿಸ್ತಾ ಇರೋದು ಇಮಿಡಿಯೇಟ್ ಅಜೆಂಡಾ ಅಷ್ಟು ಕಾಣಿಸ್ತಾ ಇದೆ ಸರ್. ಅಬ್ದುಲ್ ಜಬ್ಬಾರ್ ಮತ್ತು ಒಳಗೆ ವಾಪಸ್ ಪಾರ್ಟಿ ಒಳಗೆ ಬರಬೇಕು, ನಜೀರ್ ಅಹಮದ್ ಅವರಿಗೆ ಆ ಸ್ಥಾನ ಮತ್ತೆ ಸಿಗಬೇಕು, ಜಮೀರ್ ಅಹಮದ್ ಖಾನ್ ಸೇಫ್ ಆಗಬೇಕು, ವಿಧಾನ ಪರಿಷತ್ತು ರಾಜ್ಯಸಭೆ ಸ್ಥಾನಗಳು ಬೇಕು ಸರ್. ಅಷ್ಟಕ್ಕಾಗಿ ಅಜೆಂಡಾ ಏನಿದೆ ಗೊತ್ತಿಲ್ಲ ನಮಗೆ. ಇವರು ಇಡೀ ಸಮಾಜ ಅಲ್ಲ. ಕರೆಕ್ಟ್. ನಾವು ಮುಸ್ಲಿಂ ಸಮಾಜದವರೇ, ನಮಗೆ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ಸಿಗೆ ನಾವು ಬೇಕು. ನಮ್ಮ ಪರಿಸ್ಥಿತಿಗಳು ಯು ಪಿನಲ್ಲಿ ಏನಿದೆ, ಬುಲ್ಡೇಜರ್ ಬಂದು ಎಲ್ಲೂ ಹೊಡೆದಿಲ್ಲ. ಬೆಂಗಳೂರಲ್ಲಿ ಬುಲ್ಡೋಜರ್ ಅದಕ್ಕೆ ಕಾರಣಗಳಿದೆ, ಅದಕ್ಕೆ ಕಾರಣಗಳಿದ್ದಾವೆ. ಅದಕ್ಕೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಪರಿಹಾರ ಕೊಟ್ಟಿದ್ದಾರೆ. ವಸತಿ ಸಚಿವರು ಆಗಿದೆ. ನೀವು ಯಾವುದೋ ಒಂದು ಘಟನೆ ಇಟ್ಕೊಂಡು ಸಾವಿರಾರು ಘಟನೆಗಳನ್ನು ನೀವು ಕೊಡಬಾರ್ದು. ಪರಿಸ್ಥಿತಿ ಏನಿದೆ, ಏನಿದೆ, ಮಸೂತಿ ಹೊಡಿದ್ರು, ಅಲ್ಲೇನಿದ್ದಾವೆ ಕಾಂಗ್ರೆಸ್ ಪಕ್ಷ, ಎಲ್ಲೆಲ್ಲಿ ಸೆಕ್ಯುಲರ್ ಪಕ್ಷಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನಗಳು ಹೈಕಮಾಂಡ್ ಮಾಡ್ತಾರೆ. ತಿದ್ದುಪಡಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಜೊತೆಗೆ ಹೇಳ್ತಾ ಇದ್ದೀನಿ, ಪ್ರಜಾತಂತ್ರ ವ್ಯವಸ್ಥೆ ಸದೃಢಗೊಳಿಸಬೇಕಂದ್ರೆ ಎಲ್ಲರನ್ನೂ ಕನ್ಸಿಡರ್ ಮಾಡ್ತೇವೆ. ಅವರ ವಿಚಾರಧಾರೆಗಳು, ಅಲ್ಪಸಂಖ್ಯಾತರ ಭಾವನೆಗಳಿಗೆ ಕಾಂಗ್ರೆಸ್ ಪಕ್ಷ ಗೌರವ ಕೊಡ್ತದೆ. ಜಲ್ದಿ ಕೊಡಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ವಿಚಾರ ಹೇಳ್ತೇನೆ. ಮಾಡಬಾರ್ದು. ಯಾಕಂದ್ರೆ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಪೊಲಿಟಿಕಲ್ ಬಾಟಮ್ ಲೈನ್ ಏನು ಅಂದ್ರೆ, ಪೊಲಿಟಿಕಲ್ ಬಾಟಮ್ ಲೈನ್ ಏನು ಅಂದ್ರೆ, ಕಾಂಗ್ರೆಸ್ಗೆ ಯಾವಾಗ ಬಿಜೆಪಿಯ ಹೆದರಿಕೆ ಇರುತ್ತೋ
ಅವಾಗ ಭಾಳ ಗಟ್ಟಿಯಾಗಿ ಕೆಲಸ ಮಾಡ್ತಾರೆ. ಯಾವಾಗ ಅತಿಯಾದ ಗೆಲುವು ಶುರು ಆಗುತ್ತೋ, 89ರಿಂದ 170ರಿಂದ 30 ಬಂದಿದ್ದು ಕಾಂಗ್ರೆಸ್ ನೆನಪಾರಿದೆ ಅಂತ ಅನ್ಸುತ್ತೆ. 2.5 ವರ್ಷದಿಂದ ಬರೀ ಜಗಳದಲ್ಲೇ ನಿರತರಾಗಿದ್ದಾರೆ. ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.